ಜ್ಞಾನವಿಲ್ಲದೆಯೇ ಜ್ಞೇಯ ವಿರೋಧಿಲ್ಲ ದೃಷ್ಟಾಂತ ಕೊಟ್ಟರು. ಸುಷುಪ್ತಿಲಿ ಒಪ್ಕೊಂಡ್ಬಿಟ್ರು ಅರಿವಿರಲ್ಲ ಜ್ಞೇಯ ಇರಲ್ಲ ಅಂತ. ಹಾಗಾದ್ರೆ ಜ್ಞಾನಕ್ಕೂ ಲೋಪ ಬರುತ್ತಲ್ಲ ಶುರು ಮಾಡ್ತಾ ಇದ್ದೇನೆ. ನೀವೇ ಹೇಳಿದಲ್ಲ ಸುಷುಪ್ತಿಯೇ ಅಭಾವ ತಂದ್ಬಿಟ್ರು. ಸುಷುಪ್ತಿಯಲ್ಲಿ ಜ್ಞೇಯವೂ ಕಂಡು ಬರುವುದಿಲ್ಲ, ಯಾಕೆಂದ್ರೆ ಜ್ಞಾನವಿರುವುದಿಲ್ಲ ಅಂತ. ಜ್ಞಾನವಿರುವುದಿಲ್ಲವಾದ್ರೆ ಜ್ಞೇಯ ಇರೋಲ್ಲ ಅಂತ ಅನ್ನೋದಾದ್ರೆ ಜ್ಞಾನಕ್ಕೂ ಲೋಪ ಬಂದ್ಬಿಡ್ತಲ್ಲ ಜ್ಞೇಯದಂತೆಯೇ ಏನು ಶುರು ಮಾಡ್ತಾನೆ ಇವತ್ತು. ಜ್ಞಾನಸ್ಯಾಪಿ ಸುಷುಪ್ತೆ ಅಭಾವಾತ್ ಜ್ಞೇಯವತು ಜ್ಞಾನ ಸ್ವರೂಪಸ್ಯ ವ್ಯಭಿಚಾರ ಇತಿ ಚೇತ್. ನೀವೇ ಸುಷುಪ್ತೆ ಅಭಾವ ನಾವು ಸುಷುಪ್ತೆ ಅದರ್ಶ ಅಂತಂದ್ರೆ ಜ್ಞೇಯವನ್ನ. ಸುಷುಪ್ತಿಯಲ್ಲಿ ಜ್ಞೇಯವಿಲ್ಲ ಏನಂದ್ರು, ನಿಹಿ ಜ್ಞಾನೇ ಅಸತಿ ಜ್ಞೇಯನ್ನಾಮ ಭವತಿ ಕಸ್ಯಚಿತ್ ಅಂದ್ರು. ಜ್ಞಾನವಿಲ್ಲದೆ ಹೋದ್ರೆ ಜ್ಞೇಯ ಇರೋಲ್ಲ ಅಂತ. ಅಲ್ಲಿ ಸುಷುಪ್ತಿಲಿ ಕಂಡು ಬಂದಿಲ್ಲವಾದ್ದರಿಂದ ಅಂದ್ರು. ಸುಷುಪ್ತಿಲಿ ಕಂಡು ಬಂದಿಲ್ಲವಾದದ್ದು ಯಾವುದೋ ಜ್ಞೇಯ. ಜ್ಞಾನವೂ ಕಂಡು ಬಂದಿಲ್ಲ ಅಂತ ಸೇರಿಸ್ಕೊಂಡ್ಬಿಟ್ಟ ಇವನು. ಇನ್ನೆಂತಿದ್ದಾನೆ, ಸುಷುಪ್ತೆ ಜ್ಞಾನಸ್ಯಾಪಿ ಅಭಾವ. ಸುಷುಪ್ತಿಯಲ್ಲಿ ಜ್ಞಾನ, ಇಲ್ಲಿ ಜ್ಞಾನ ಅನ್ನುವಾಗ ವೃತ್ತಿಜ್ಞಾನವನ್ನು ಜ್ಞಾನ ಅಂತ ಇದ್ದಾರೆ ಅದು ಮೊದಲು. ಈಗ ಪೂರ್ವಪಕ್ಷಿಯು ವೃತ್ತಿಜ್ಞಾನವನ್ನೇ ಅಂತಿದ್ದಾನೆ. ಆ ಭಾಷ್ಯಕಾರರು ಸ್ವರೂಪ ಜ್ಞಾನಕ್ಕೆ ಚ್ಯುತಿ ಇಲ್ಲ ಅಂತ ಅಂತಿದ್ದಾರೆ. ಅವರೇಂತಿದ್ದಾರೆ, ಸುಷುಪ್ತಿಯಲ್ಲೂ ಕೂಡ ಯಾವ ಘಟಪಟಾದಿ ಜ್ಞಾನವಿರುವುದಿಲ್ಲವಾದ್ದರಿಂದ ಜ್ಞೇಯದಂತೆ ಜ್ಞಾನಕ್ಕೂ ವ್ಯಭಿಚಾರ ಬಂತು. ಜ್ಞೇಯ ಹೇಗೆ ಬಿಟ್ಟು ಹೋಗುತ್ತೋ ಜ್ಞಾನವೂ ಬಿಟ್ಟು ಹೋಗುತ್ತೆ ಅನ್ನೋದು ಇದೆಯಲ್ಲ, ಸುಷುಪ್ತಿಯಲ್ಲಿ ಅರಿವಿಲ್ಲ ಅನ್ನೋದು ಅನುಭವದಲ್ಲಿ ಇದೆಯಲ್ಲ ಅಂತ ಈ ರೀತಿ ಹಿಡ್ಕೊಂಡ್ಬಿಟ್ಟ. ಅದು ಸುಷುಪ್ತಿಯಲ್ಲಿ ಅರಿವಿಲ್ಲ ಅಂತ ಪೂರ್ವಪಕ್ಷಿ ಹೇಳ್ತಿರೋದು ವೃತ್ತಿಜ್ಞಾನ, ಲೋಕ ಒಪ್ಕೊಂಡಿರೋದು ಬುದ್ಧಿಜ್ಞಾನ. ಇವರು ಸುಷುಪ್ತಿಯಲ್ಲೂ ಅರಿವಿರುತ್ತೆ ಅನ್ನೋದು ಸ್ವರೂಪ ಜ್ಞಾನ. ಯಾಕಂದ್ರೆ ಸುಷುಪ್ತಿಯಲ್ಲಿ ಅರಿವಿಲ್ಲ ಅನ್ನೋದು ಒಂದು ಅರಿವೇ. ಸುಷುಪ್ತಿಯಲ್ಲಿ ಏನೂ ಅರಿವಾಗಲ್ಲ ಅಂತ ಅಂತೀವಲ್ಲ, ಅದು ಒಂದು ಅರಿವೇ, ಅದೊಂದು ಅನುಭವವೇ. ಆ ಅನುಭವಕ್ಕೆ ಇದಿಲ್ಲ, ಅಪಲಾಪ ಇಲ್ಲ, ಅದಕ್ಕೆ ಚ್ಯುತಿ ಇಲ್ಲ. ಅದು ಗೊತ್ತಿಲ್ಲ ಪೂರ್ವಪಕ್ಷಿಗಾಗಲಿ ಲೋಕದವರಿಗಾಗಲಿ ಗೊತ್ತಿಲ್ಲ. ಲೋಕದವರು ಸುಷುಪ್ತಿಯಲ್ಲೂ ಅರಿವಿರಲ್ಲ, ಪ್ರಪಂಚದ ಜ್ಞಾನವೂ ಇರಲ್ಲ. ಪ್ರಪಂಚ ಇರುತ್ತೆ ಅನ್ಕೊಂಡಿದ್ದಾರೆ ಲೋಕದವರು, ಅರಿವಿರಲ್ಲ, ಅದನ್ನ ಪ್ರಪಂಚ ಗೊತ್ತಾಗಲ್ಲ ಅಂತಿದ್ದಾರೆ ಹೊರತು ಪ್ರಪಂಚವಿಲ್ಲದೆ ಅರಿವಿಲ್ಲ ಅಂತ ಅಂದ್ಕೊಂಡಿರಲ್ಲ ಅವರು. ಪೂರ್ವಪಕ್ಷಿ ಮಾತ್ರ ಲೋಕದವರು ಯಾವ ರೀತಿ ಅಂದ್ಕೊಂಡಿದ್ದಾರೆ ಸುಷುಪ್ತಿ ಬಗ್ಗೆ, ನಿದ್ದೆ ಮಾಡುತ್ತಿರುವಾಗ ನಮಗೆ ಯಾವ ವಿಶೇಷ ಜ್ಞಾನವೂ ಅರಿವು ಇರೋದಿಲ್ಲ, ಅದನ್ನ ಅರಿವಿಗೂ ಲೋಪ ಉಂಟು, ವ್ಯಭಿಚಾರ ಉಂಟು, ಬಿಟ್ಟು ಹೋಗೋದು ಉಂಟು, ಕಂಡಿದೆಯಲ್ಲ ಅಂತಂದ. ಅದಕ್ಕೆ ಹಾಗಲ್ಲ ಅರ್ಥ ಅಂದ್ರು. ಸುಷುಪ್ತಿಯಲ್ಲಿ ಅರಿವು ಇಲ್ಲ ಅಂತ ಆಗಿರತ್ತೆ ಅಂತ ಅರ್ಥ ಅಲ್ಲ, ಅರಿವಿಲ್ಲ ಅಂತ ಆಗಿರೋಲ್ಲ. ಜ್ಞೇಯಾವಭಾಸಕಸ್ಯ ಜ್ಞಾನಸ್ಯ ಆಲೋಕವತ್ ಜ್ಞೇಯ ಅಭಿವ್ಯಂಜಕತ್ವಾತ್ ಸೌವ್ಯಂಗ್ಯ ಅಭಾವೇ ಆಲೋಕ ಅಭಾವ ಅನುಪಪತ್ತಿವತ್ ಸುಷುಪ್ತೆ ವಿಜ್ಞಾನ ಅಭಾವ ಅನುಪಪತ್ತೇ. ಬೆಳಕಿದೆ, ಪದಾರ್ಥ ಇಲ್ಲ. ಇವಾಗ ಬೆಳಕೆ ಇಲ್ಲ ಅಂತಂದ್ರೆ ಹೇಗೆ ತಪ್ಪಾಗತ್ತೋ? ಯಾವ ಪದಾರ್ಥವೂ ಇಲ್ಲ, ಬೆಳಕಿರುತ್ತೆ, ಆದರೆ ಪದಾರ್ಥವನ್ನ ಬೆಳಗುತ್ತಾ ಇಲ್ಲ ಬೆಳಕು. ಯಾಕೆಂದ್ರೆ ಪದಾರ್ಥ ಇಲ್ವಾ, ಅದರಿಂದ ಅಂದ್ರೆ ಪದಾರ್ಥವನ್ನು ಬೆಳಗುತ್ತಿಲ್ಲ ಅನ್ನೋ ಕಾರಣದಿಂದ ಬೆಳಕೆ ಇಲ್ಲ ಅಂದ್ರೆ ಹೇಗೆ ತಪ್ಪಾಗುತ್ತೋ ಹಾಗೆ ಬೆಳಗಿಸಿಕೊಳ್ಳಬೇಕಾದ ಪದಾರ್ಥವಿರುವುದಿಲ್ಲವಾದ್ದರಿಂದ ಸುಷುಪ್ತಿಯಲ್ಲಿ ಅರಿವಿಲ್ಲ ಅಂತ ಅನ್ಸತ್ತೆ ಹೊರತು ಅರಿವಿಲ್ಲ ಅಂತ ಏನಾಗಿರೋಲ್ಲ ಅಂತ ಇದ್ದಾರೆ. ಆಕಾಶಕ್ಕೆ ಬ್ಯಾಟ್ರಿ ಬಿಟ್ರೆ ಕೇಳಿಮ್ಮ ಮತ್ತೆ ಸ್ವಪ್ನಕ್ಕೆ ಸುಷುಪ್ತಿಗೆ ಡಿಫ್ರೆನ್ಸ್ ಇಲ್ಲ ಅಲ್ವಾ? ಏನಾದ್ರೂ ಇರ್ಬೇಕಲ್ವಾ ಡಿಫ್ರೆನ್ಸ್? ವೃತ್ತಿ ಏನೋ ಇಲ್ಲ ಅಲ್ವಾ? ನನಗ್ ಗೊತ್ತಿರೋ ಮಟ್ಟಿಗೆ ಮೈಂಡೇ ಇಲ್ಲ ಅನ್ಕೊಂಡ್ವಿ. ಸುಷುಪ್ತಿ ಮೈಂಡ್ ಇಲ್ಲ ಅನ್ನೋದು ಒಂದು ಅರಿವೇ ತಾನೆ. ಮೈಂಡ್ ಇಲ್ಲ ಅನ್ನೋದು ಒಂದು ಅರಿವೇ ತಾನೆ. ಸುಷುಪ್ತಿ ಮೈಂಡ್ ಇಲ್ಲ ಅನ್ನೋದು ಅನುಭವ ತಾನೆ. ಆ ಅರಿವಿರೋದು ಅಂತಃಕರಣದಲ್ಲೇ ತಾನೆ ಅಲ್ವಾ? ಮೈಂಡ್ ಇಲ್ಲ ಅನ್ನೋದು ಅಂತಃಕರಣ, ಮೈಂಡ್ ಇಲ್ಲ ಅನ್ನೋದು ಗೊತ್ತಾಗತ್ತೆ ಅನ್ನೋದು ಅಂತಃಕರಣ ಅಲ್ಲ. ಅಲ್ಲ ಅದು ಮೈಂಡ್ ಇಲ್ಲಲ್ಲ ಸುಷುಪ್ತಿಯಲ್ಲಿ ಗೊತ್ತಾಗತ್ತಲ್ಲ, ಅದು ಅಂತಃಕರಣಕ್ಕಲ್ಲ. ಸುಷುಪ್ತಿಯಲ್ಲಿ ಮೈಂಡ್ ಇಲ್ಲ ಅನ್ನೋದು ಕರೆಕ್ಟ್, ಹೌದು. ಅದು ಮೈಂಡ್ ಇಲ್ಲ ಅನ್ನೋದು ಒಂದು ಅನುಭವ ತಾನೆ, ಆ ಅನುಭವ ಅಂತಃಕರಣಕ್ಕಲ್ಲ, ಅದು ಸ್ವರೂಪ. ಇಲ್ಲಿ ಮೈಂಡ್ ಇಲ್ಲ, ವೃತ್ತಿ ಇರಲ್ಲ ಸುಷುಪ್ತಿಯಲ್ಲಿ ಇಲ್ಲ. ಕರೆಕ್ಟ್, ಅದು ಮಾತ್ರ ಕರೆಕ್ಟ್. ಹೌದೌದು, ಅಂತಃಕರಣ ಆಕ್ಟಿವೇಟ್ ಆಗಿರಲ್ಲ, ಹಾಗಾಗಿ ವೃತ್ತಿ ಇರಲ್ಲ, ಹಾಗಾಗಿ ವಿಶೇಷ ಜ್ಞಾನ ಇರಲ್ಲ. ಆದ್ರೆ ಅಂತಃಕರಣ ಆಕ್ಟಿವೇಟ್ ಆಗಿರಲ್ಲ, ವೃತ್ತಿ ಇರಲ್ಲ, ವಿಶೇಷ ಜ್ಞಾನ ಇಲ್ಲ ಅನ್ನೋದು ಒಂದು ಅರಿವೇ, ಅನ್ನೋದು ಗೊತ್ತು ಮಾಡ್ಕೋಬೇಕು. ಅದು ಒಂದು ಜ್ಞಾನವೇ. ಅದು ಅದು ಕ್ರಿಯಾರೂಪವಾದ ಜ್ಞಾನ ಅಲ್ಲ, ಅದು ಸ್ವರೂಪಭೂತವಾದ ಜ್ಞಾನ. ನೋಡಿ ಇಲ್ಲಿ ಹೇಳ್ತಾರೆ, ಜ್ಞೇಯವನ್ನು ಬೆಳಗುವಂತಹ ಜ್ಞಾನ, ಜ್ಞೇಯ ಅವಭಾಸಕ, ಅವಭಾಸಕ ತೋರಿಸುವಂತಹ ಜ್ಞಾನ. ಅದು ಆಲೋಕದಂತೆ, ಬೆಳಕಿದಂತೆ ಇದೆ. ಇವಾಗ ನಮಗೂ ಇವನಿಗೂ ಮಧ್ಯೆ ಬೆಳಕಿದೆ, ಆ ಬೆಳಕು ಕಾಣಲ್ಲ. ಅದೇ ಒಂದು ಪದಾರ್ಥ ಇಟ್ಕೂಡ್ಲೇನೆ ಇದ್ರ ಮೇಲೆ ಬೆಳಕು ಕಾಣುತ್ತೆ, ಬೆಳಕಿದೆ ಅಂತ. ಬರೀ ಬೆಳಕು ನೋಡೋಕ್ಕಾಗಲ್ಲ.
ಇಬ್ಬರ ಮಧ್ಯೆ ಬೆಳಕಿದ್ದು ಬರೀ ಬೆಳಕನ್ನು ನೋಡೋಕ್ಕಾಗಲ್ಲ. ಒಂದು ಪದಾರ್ಥ ಇಟ್ಟಾಗಲೇ ಬೆಳಕು ಕಾಣುತ್ತೆ. ಅದೇ ರೀತಿ ಬರೀ ಅರಿವನ್ನು ನೋಡೋಕ್ಕಾಗಲ್ಲ. ಅರಿವಿಗಿಂದ ಬೆಳಗಿಸಿಕೊಳ್ಳುವ ಪದಾರ್ಥ ಬಂದಾಗ ಅವಾಗ ಅದ್ರ ಮೇಲೆ ಇದು ಪುಸ್ತಕ ಜ್ಞಾನ, ಗಡಿಗೆ ಜ್ಞಾನ, ಬಟ್ಟೆ ಜ್ಞಾನ ಅಂತೇಳಿ ವಿಶೇಷ ಜ್ಞಾನ ತೋರುತ್ತೆ. ಅದು ಇಲ್ಲದೆ ಹೋದ್ರೂ ಕೂಡ ಜ್ಞಾನ ಅಂತ ಇರುತ್ತೆ. ಇವನೇನು ಅನ್ಕೊಂಡ್ಬಿಟ್ಟಿದ್ದಾನೆ, ಪದಾರ್ಥ ಇಲ್ಲದೆ ಹೋದ್ರೆ ಜ್ಞಾನವೇ ಇರಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ಹೇಗೆ ಪದಾರ್ಥ ಇಲ್ಲದೆ ಹೋದ್ರೆ ಬೆಳಕಿಲ್ಲ ಅನ್ನೋದು ತಪ್ಪಾಗತ್ತೋ, ಅದೇ ರೀತಿ ಪದಾರ್ಥ ಇಲ್ಲದೆ ಹೋದ್ರೆ ಜ್ಞಾನ ಇಲ್ಲ ಅನ್ನೋದು ತಪ್ಪಾಗತ್ತೆ ಅಂತ ಭಾಷೆಗೆ ತೋರಿಸ್ಬೇಕು. ಜ್ಞೇಯವನ್ನು ಬೆಳಗುವಂಥದ್ದು ಜ್ಞಾನ. ಹಾಗಾಗಿ ಅದು ಯಾವುದಂತೆ ಆಲೋಕದಂತೆ, ಬೆಳಕಿದಂತೆ. ಅದು ಜ್ಞೇಯ ಅಭಿವ್ಯಂಜಕತ್ವ. ಅದು ಜ್ಞೇಯವನ್ನ ಅಂದ್ರೆ ಬೆಳಗಬೇಕಾದ ವಸ್ತುವೇ ಜ್ಞೇಯ, ಅದನ್ನು ತೋರಿಸುವಂಥದ್ದಾದ್ದರಿಂದ ತಾನು ತೋರಿಸಬೇಕಾದಂತಹ ವಸ್ತು ಇಲ್ಲದೆ ಹೋದ್ರೆ ಹೇಗೆ ಬೆಳಕೇ ಇಲ್ಲ ಅಂತ ಅನ್ನೋದು ತಪ್ಪಾಗತ್ತೋ. ವ್ಯಂಗ್ಯ ಅಂದ್ರೆ ವ್ಯಂಜಯಿತು ಯೋಗ್ಯಂ ವ್ಯಂಗ್ಯಂ, ಯಾವುದನ್ನು ತೋರಿಸ್ಪಡ್ಬೇಕೋ ಅದು ವ್ಯಂಗ್ಯ, ಇದು ವ್ಯಂಜಕ. ಬೆಳಕು ವ್ಯಂಜಕ, ಅದು ವ್ಯಂಗ್ಯ, ತೋರಿಸುವಂಥದ್ದು, ತೋರಿಸಲ್ಪಡುವಂಥದ್ದು. ವ್ಯಂಗ್ಯವಾದ ಪದಾರ್ಥ ಇಲ್ಲದೆ ಹೋದ್ರೆ ವ್ಯಂಜಕವಾದ ಬೆಳಕೇ ಇಲ್ಲ ಅನ್ನೋದು ಹೇಗೆ ತಪ್ಪಾಗುತ್ತೋ, ಅದೇ ರೀತಿ ಸುಷುಪ್ತಿಯಲ್ಲೂ ಕೂಡ ವಿಜ್ಞಾನವಿಲ್ಲ ಅನ್ನೋದು ಹೊಂದೋದಿಲ್ಲ. ವಿಜ್ಞೇಯವಾದದ್ದು ಇಲ್ಲವಾದ ಮಾತ್ರಕ್ಕೆ ವಿಜ್ಞಾನ ಇಲ್ಲ ಅನ್ನಬಾರದು. ವಿಜ್ಞೇಯ ಇಲ್ಲ, ಹೌದು, ವಿಜ್ಞೇಯ ಇಲ್ಲವಾದ ಮಾತ್ರಕ್ಕೆ ವಿಜ್ಞಾನವೇ ಇಲ್ಲ ಅಂತಂತೀನಿ. ಹಿಂದೆ ಆಕಾಶಕ್ಕೆ ಬ್ಯಾಟ್ರಿ ಬಿಟ್ರೆ ಬ್ಯಾಟ್ರಿ ಬೆಳಕಿಲ್ಲ ಅನ್ನೋದು ತಪ್ಪು. ಬ್ಯಾಟ್ರಿ ಬೆಳಕಿಂದ ಬೆಳಗಬೇಕಾದ ಪದಾರ್ಥ ಇಲ್ಲದೆ ಇದ್ದಾಗ ಬ್ಯಾಟ್ರಿ ಕಾಣಲ್ಲ ಅಷ್ಟೇ ಹೊರತು ಬೆಳಕಿರುತ್ತೆ. ಬೆಳಕಿನಿಂದ ಬೆಳಗ್ಗೆ ಅವರ ಪ್ರಶ್ನೆಯಲ್ಲಿ ಈ ವಿಚಾರ ಮಾಡೋ ಕಾಲದಲ್ಲಿ ಸುಶುದ್ಧಿಯಲ್ಲಿ ಮನೋವೃತ್ತಿಗಳಿಲ್ಲ ಅನ್ನೋದು ಈಗ ಎಚ್ಚರದಲ್ಲಿ ಒಂದು ಅರಿವಿನಿಂದ ನಾನು ಹೇಳೋದು. ನೀವು ಅರ್ಥ ಆಯ್ತಮ್ಮ ಅನುಪಮಮ್ಮ, ಇನ್ನೊಂದ್ಸರಿ ಹೇಳಿ ಅಣ್ಣ ಅವ್ರೆ. ಹೋಗ್ಬಿಡ್ತು, ಇದೇ ಹೋಗ್ಬಿಡ್ತು. ಹೌದು, ನಹಿ ಅಂಧಕಾರೆ ಚಕ್ಷುಷ ರೂಪ ಅನುಪಲಬ್ಧೌ ಚಕ್ಷುಷೋ ಅಭಾವ ಶಕ್ಯ ಕಲ್ಪಯಿತು. ಇಲ್ಲಿಗೆ ಆಯ್ತು ವಾಕ್ಯ. ಅವೈನಾಶಿಕೇನ ಅಂತ ಅವನು ಹೇಳಿದನು. ವೈನಾಶಿಕ ಅವನು ಹೇಳ್ಬಿಡ್ತಾನೆ ಇಲ್ಲ ಅಂತ, ಕಣ್ಣು ಇಲ್ಲ ಅಂದ್ಬಿಡ್ತಾನೆ. ಅವೈನಾಶಿಕೇನ ಶಕ್ಯಂ ವಕ್ತುಂ ಅಂತ. ಅದಲ್ಲ ವಿಷಯ ಇಲ್ಲಿ ಆಯ್ತು. ಅವೈನಾಶಿಕೇನ ಅನ್ನೋದು ಅವನ ಹೊರತಾಗಿ ಅಂತ. ಅವನನ್ನು ಹೊರತಾಗಿ ಇಲ್ಲ ಅನ್ನೋಕ್ಕಾಗೋದಿಲ್ಲ ಅಲ್ವೇ ಅಂತ. ಕತ್ಲೆಯಲ್ಲಿ ಕಣ್ಣಿಗೆ ರೂಪ ಕಾಣದೇ ಇದ್ದ ಮಾತ್ರಕ್ಕೆ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ ತಾನೆ. ಬೌದ್ಧನಿಗೆ ಅನ್ನೋಕ್ಕಾಗಲ್ಲ, ಬೌದ್ಧ ಅದು ಇಲ್ಲ ಅಂದ್ಬಿಡ್ತಾನೆ. ಬೌದ್ಧನು ಕಣ್ಣಿಗೆ ರೂಪ ಕಾಣದೆ ಹೋದ್ರೆ ರೂಪ ಇಲ್ಲ ಅಂತ, ರೂಪ ಕಾಣ್ತಾ ಇಲ್ಲ ಅನ್ಬಹುದು, ಕಣ್ಣಿಲ್ಲ ಅನ್ನೋಕ್ಕಾಗಲ್ಲ. ಬೌದ್ಧ ಏನ್ ಮಾಡ್ತಾನೆ, ಕಣ್ಣು ಇಲ್ಲ ಅನ್ಬಿಡ್ತಾನೆ. ಅದಕ್ಕೆ ಅವೈನಾಶಿಕ ಏನಾದ್ರು, ವೈನಾಶಿಕನಲ್ಲದೇ ಇದ್ದವನಿಗೆ ಕಣ್ಣನ್ನು ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಅಂಧಕಾರ ಕತ್ಲೆ, ತುಂಬಾ ಗಾಢಗತ್ತಲೆ, ಕೈಯೂ ಕಾಣದೇ ಇರೋಷ್ಟು ಕತ್ಲೆ. ಆ ಕತ್ಲೆಯಲ್ಲಿ ಒಂದು ಪದಾರ್ಥ ಇರುತ್ತೆ, ಅದು ಕಣ್ಣಿಗೆ ಕಾಣದೇ ಇದ್ದಾಗ ಕಣ್ಣಿಲ್ಲ ಅನ್ನೋದು ಸರಿ ಆಗುತ್ತೋ? ಕಣ್ಣಿಲ್ಲ ಅಂತಂದ್ರೆ ಪದಾರ್ಥ ಕಾಣ್ತಿಲ್ಲ, ಬೆಳಕಿಲ್ಲ ಅಂತ ಅನ್ಬಹುದು. ಕಣ್ಣಿಲ್ಲ ಅಂತ ಅನ್ನೋದು ಹೇಗೆ ತಪ್ಪಾಗುತ್ತೋ ಅದೇ ರೀತಿ ಅರಿವಿದ್ದು ವಿಷಯ ಇಲ್ಲದೆ ಹೋದ್ರೆ ಅರಿವಿಲ್ಲ ಅನ್ನೋದು ತಪ್ಪಾಗತ್ತೆ. ಕಲ್ಪಯಿತು ಶಕ್ಯ, ಚಕ್ಷುಷು ಅಭಾವ ಕಲ್ಪಯಿತು ಶಕ್ಯ ಸಾಮಾನ್ಯ ಲೌಕಿಕೇನ ಮತ್ತು ಅವೈನಾಶಿಕೇನ. ಅವೈನಾಶಿಕರಾದ ನಾವು ಹೌದು, ವೈನಾಶಿಕರಾಗ್ಬಿಟ್ರೆ ಕಣ್ಣು ಇಲ್ಲ ಅಂದ್ಬಿಡ್ತಾನೆ ಅವನು. ವೈನಾಶಿಕಸ್ಥೋ ಅಂಧಕಾರೆ ಚಕ್ಷುಷೋಪ್ಯಭಾವಂ ಅನುಮನ್ಯತೆ. ಅದರಲ್ಲಿ ಅವೈನಾಶಿಕರಾದವರು ಚಕ್ಷುಷು ಅಭಾವಂ ನ ಶಕ್ಯಂ ಕಲ್ಪಯಿತು. ವೈನಾಶಿಕರು ಅಲ್ಲದೆ ಇದ್ದವರು ಕಣ್ಣಿನ ಅಭಾವವನ್ನು ಕಲ್ಪನಕ್ಕಾಗಲ್ಲ. ಕತ್ಲೆಯಲ್ಲಿ ಯಾರು ವೈನಾಶಿಕರಲ್ಲವೋ, ವೈನಾಶಿಕರು ಅಲ್ಲದೆ ಇದ್ದವರು ಕತ್ಲೆಯಲ್ಲಿ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ತಾರ್ಕಿಕರು ಒಟ್ಟು ವೈನಾಶಿಕರನ್ನು ಬೌದ್ಧವನ್ನು ಕಡಿದೀನಿ ನಾನು. ಅಲ್ಲ, ವೈನಾಶಿಕ ಅವನು, ಅವ್ರಲ್ಲದೆ ಇದ್ದವರಲ್ಲ ಅವೈನಾಶಿಕರು, ಅವ್ರಿಗೆ ಬೇರೆಯವರಲ್ಲ ಅನ್ವೇಷಣರು. ವೈನಾಶಿಕ ತಾರ್ಕಿಕ, ಇವರು ಬೌದ್ಧ. ಬೌದ್ಧ ಏನ್ ಅಂದ್ಬಿಡ್ತಾರೆ, ತತ್ಕಾಲದಲ್ಲಿ ಕಾಣ್ತಾ ಇಲ್ವಾ, ಬರೀ ಕಣ್ಣಿಲ್ಲ ಅನ್ಬೇಡ, ಇದು ರೂಪ ಇಲ್ಲ ಅನ್ಬೇಡ, ಕಣ್ಣು ಇಲ್ಲ ಅಂತ ಹೇಳ್ಬಿಡು ಅಂತಾರೆ. ಅದು ಏನಾದ್ರೆ ಒಟ್ಟು ಜನರು ಕತ್ತಲೆಯಲ್ಲಿ ಕಣ್ಣಿಗೆ ರೂಪ ಕಾಣದೇ ಇದ್ದಾಗ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ ತಾನೆ ಅಂತ ಇದ್ದಾರೆ.
ಆಗಲ್ಲ ಅಂತ ತಾನಂತಾನೆ ಯಾರಿಗೆ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ. ಅವೈನಾಶಿಕರಾದವ್ರಿಗೆ ಯಾರಿಗೂ ಕಣ್ಣಿಲ್ಲ ಅನ್ನೋಕ್ಕಾಗಲ್ಲ. ಆದ್ರೆ ವೈನಾಶಿಕ ಕಣ್ಣಿಲ್ಲ ಅಂತೂ ಅನ್ಕೊಂಡ್ಬಿಡ್ತಾನೆ ಅವನು. ಅವೈನಾಶಿಕರಾದವರಿಗೆ ಯಾರಿಗೂ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ ಕತ್ಲೆಯಲ್ಲಿ. ಅವೈನಾಶಿಕೇನ ಕಲ್ಪಯಿತು ನ ಶಕ್ಯ ಅಂತ ಅನ್ವಯ. ಕಸ್ಯ ಅಭಾವ ಚಕ್ಷುಷೋ ಅಭಾವ ಅವೈನಾಶಿಕೇನ ನ ಶಕ್ಯ ಕಲ್ಪಯಿತು. ಅವೈನಾಶಿಕನಾದವನು ಕತ್ತಲೆಯಲ್ಲಿ ಕಣ್ಣಿಗೆ ರೂಪ ಕಾಣದೆ ಇದ್ ಮಾತ್ರಕ್ಕೆ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಅವೈನಾಶಿಕ ಅಂತ ಯಾಕೆ ಸೇರಿಸಿದ್ರಿ? ಇಷ್ಟೇ ಸಾಕಾಗಿದ್ದ ವಾಕ್ಯ. ಅಂದ್ರೆ ಅವನು ಜ್ಞೇಯವನ್ನು ಬೆಳಗದಿದ್ದರೆ ಅದೇ ಅದು 4 ದಿನದಲ್ಲಿ ಆತ್ಮನ ಆಗಂತುಕ ಚೈತನ್ಯ, ಆತ್ಮನು ಆಗಂತುಕ ಚೈತನ್ಯ ಉಳ್ಳವನೆಂದು ಸುಷುಪ್ತಿಯಲ್ಲಿ ಚೈತನ್ಯ ಧರ್ಮವು ಅವನಲ್ಲಿ ಇರುವುದಿಲ್ಲವೆಂದು ವಾದಿಸುವ ವೈಶೇಷಿಕರ ಖಂಡನೆ ಇದೆ ಎಂದು ಭಾವಿಸಬಹುದು. ನದಿ ಜ್ಞೇಯವಲ್ಲದ ಮಾತ್ರದಿಂದ ಜ್ಞಾನ ಸ್ವರೂಪವನ್ನು ಅಲ್ಲಗಳೆದರೆ ವೈನಾಶಿಕ ಸಿದ್ಧಾಂತವಾದೀತು. ಆಗಲೇ ಒಟ್ಟು ವಾಕ್ಯ ಸಾಮಾನ್ಯ ಅರ್ಥ ಹೇಳ್ತಾ ಇದ್ದೀನಿ ನಾನು. ಒಟ್ಟು ಕತ್ತಲೆಪ್ಪ, ಕತ್ತಲೆಯಲ್ಲಿ ಕಣ್ಣಿಗೆ ರೂಪ ಕಾಣಲ್ಲ ಅನ್ನು ಮಾತ್ರ ಕಣ್ಣಿಲ್ಲ ಅನ್ನೋಕ್ಕಾಗತ್ತೋ? ಅನ್ನೋಕ್ಕಾಗೋದಿಲ್ಲ. ಯಾರಿಗ ಅನ್ನೋಕ್ಕಾಗೋದಿಲ್ಲ? ಅವೈನಾಶಿಕರಾದವ್ರಿಗೆ ಅನ್ನೋಕ್ಕಾಗೋದಿಲ್ಲ. ಹಾಗಾದ್ರೆ ಅವೈನಾಶಿಕ ಅವನು ಅದು ಇಲ್ಲ ಅಂತ ಅಂದ್ಬಿಡ್ಬಹುದು. ಅವನು ಕಣ್ಣು ಇಲ್ಲಪ್ಪ, ಕಣ್ಣಿದೆ ಅಂತ ಏನು ಪ್ರಮಾಣ? ಇವಾಗ ಕಣ್ಣು ಕಾಣದೆ ಅಂದ್ರೆ ಕಣ್ಣು ಇಲ್ಲ ಅಂತ ಅವನು ವಾದ ಮಾಡ್ಬೋದು. ಅವನ ವಿಷಯ ಪಕ್ಕ ಕಡೋಣ. ಸದ್ಯಕ್ಕೆ ಅವನನ್ನು ಬಿಟ್ಬಿಟ್ಟು ಲೋಕಾನುಭವ ತಗೊಂಡ್ರೆ ಲೋಕದಲ್ಲಿ ಯಾರು ಕೂಡ ಕತ್ಲೆಯಲ್ಲಿ ರೂಪ ಕಾಣದೆ ಇದ್ದ ಮಾತ್ರಕ್ಕೆ ಕಣ್ಣಿಲ್ಲ ಅಂತ ಏನನ್ನೋಲ್ಲ. ಹೌದು, ರೂಪ ಕಾಣ್ತಿಲ್ಲ ಒಪ್ಕೊಳ್ತೀವಿ, ಅಲ್ಲಿ ಮಾತ್ರ ಕಣ್ಣಿಲ್ಲ ಅಂತ ಅನ್ನಲ್ಲಪ್ಪ ಅಲ್ಲ ಕತ್ಲೆಯಲ್ಲಿ. ವೈನಾಶಿಕೋ ಹಿ ಜ್ಞೇಯಾಭಾವೇ ಜ್ಞಾನಾಭಾವ ಕಲ್ಪಯತ್ಯೇವ ಇದು ಚೇದ್. ಅದೇ ರೂಪ ಇಲ್ಲದೆ ಹೋದ್ರೆ ಕಣ್ಣು ಇಲ್ಲ ಅಂದ್ಬಿಡ್ತಾನೆ ಅವನು. ಜ್ಞೇಯ ಇಲ್ಲದೆ ಜ್ಞಾನವೂ ಇಲ್ಲ ಅಂದ್ಬಿಡ್ತಾನೆ. ವೈನಾಶಿಕನು ಜ್ಞೇಯ ಅಂದ್ರೆ ತಿಳಿಯಬೇಕಾದ ವಸ್ತು ಇಲ್ಲದೆ ಹೋದ್ರೆ ತಿಳಿಯೋ ಸಾಧನವಾದ ಜ್ಞಾನವೂ ಇಲ್ಲ ಅಂತ ಕಲ್ಪನೆ ಮಾಡಿಯೇ ಮಾಡ್ತಾನಲ್ಲ, ಅವನಿಗೇನು ಉತ್ತರ ಕೊಡ್ತೀರಾ? ಅವನಿಗೂ ನೀವು ಕನ್ವಿನ್ಸ್ ಮಾಡ್ಬೇಕಲ್ಲ. ಬೇರೆಯವ್ರು ಒಪ್ಕೊಳ್ತಾರೆ, ಒಪ್ಕೊಳ್ಳೋಣ. ಅವನಿಗೇನು ಉತ್ತರ ಕೊಡ್ತೀರಾ? ಕುರ್ಚಿ ಇಲ್ಲದೆ ಹೋದ್ರೆ ಕುರ್ಚಿಗೆ ಜ್ಞಾನವೂ ಇಲ್ಲ ಅಂತ ನಾನು ಅಂತೀನಿ. ಕುರ್ಚಿ ಜ್ಞಾನ, ಕುರ್ಚಿ ಇಲ್ಲ ಕುರ್ಚಿ ಜ್ಞಾನ ಇರುತ್ತಾ? ಪುಸ್ತಕ ಇಲ್ಲ ಪುಸ್ತಕ ಜ್ಞಾನ ಇರುತ್ತಾ? ಅದು ಹೆಂಗಿರುತ್ತೆ? ಪುಸ್ತಕ ಇದ್ಮೇಲೆ ಪುಸ್ತಕಕ್ಕೂ ಪುಸ್ತಕ ಜ್ಞಾನಕ್ಕೂ ಅವಿನಾಭಾವ ಸಂಬಂಧ ಅವನು ಹೇಳೋದು. ಒಂದ್ಬಿಟ್ಟು ಒಂದಿಲ್ಲ ಅಂತ. ಅದಾಗಲಿ ಅವನ್ ಬುದ್ಧಿ ಮಟ್ಟಕ್ಕೆ ಕರೆ. ಹೌದು, ರೂಪಕ್ಕೂ ಕಣ್ಣಿಗೂ ಅವಿನಾಭಾವ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾನೆ. ರೂಪ ಕಣ್ಣು ಅದು ಒಂದ್ಬಿಟ್ಟು ಹೇಗೆ ದುಡ್ಡು ಆಸೆ ಬಂದಿಲ್ಲಪ್ಪ. ಆಸೆಗೂ ವಿಷಯಕ್ಕೂ ಅವಿನಾಭಾವ ಸಂಬಂಧ. ಆಸೆ ಅಂದ್ರೆ ದುಡ್ಡಿನ ಆಸೆ, ಮಕ್ಕಳ ಆಸೆ, ಆಟದ ಆಸೆ, ಓದುವ ಆಸೆ. ಬರೀ ಆಸೆ ಅಂತಿಲ್ಲಪ್ಪ. ಆಸೆ ಸವಿಷಯಕ ವಸ್ತು, ಹಾಗೆ ಇಂದ್ರಿಯಗಳು ಸವಿಷಯಕ ವಸ್ತು, ಜ್ಞಾನವೂ ಸವಿಷಯಕ ವಸ್ತು. ಜ್ಞಾನ ಬರೀ ಇಲ್ಲ, ಜ್ಞಾನ ಮಾತ್ರ ಜ್ಞಾನ ಇಲ್ಲ, ಜ್ಞಾನಕ್ಕೆ ಜ್ಞೇಯ ಸಂಬಂಧ ಇದ್ದೇ ಇರುತ್ತೆ. ಅವನು ಇಟ್ಕೊಂಡಿದ್ದಾನೆ, ಬೌದ್ಧರು ಹಾಗೆ ಮಾಡ್ಕೊಂಡಿದ್ದಾರೆ. ರೂಪಜ್ಞಾನಕ್ಕೂ ರೂಪಕ್ಕೂ ನಿತ್ಯ ಸಂಬಂಧ. ಕಣ್ಣಿದೆ, ರೂಪ ಜ್ಞಾನ ಇಲ್ಲ. ಅದು ರೂಪ ಜ್ಞಾನ ಆಗ್ತಿದೆ, ಕಣ್ಣಿಲ್ಲ, ಹೊಂದಲ್ಲ ಅಂತಾರೆ ಅವರು. ವೈನಾಶಿಕ ಏನಂತಾನೆ? ಒಂದಿಲ್ಲ ಹೌದು ಇನ್ನೊಂದಿಲ್ಲ ಅಂತ ಕಲ್ಪನೆ ಮಾಡಿಯೇ ಮಾಡ್ತಾನೆ. ಜ್ಞೇಯ ಅಭಾವೇ ಜ್ಞಾನ ಅಭಾವ. ಹಾಗೆ ರೂಪಾಭಾವೇ ಕೇಳಿಮ್ಮ. ಅಲ್ಲ, ನೀವು ಫಸ್ಟ್ ಹೇಳಿದ ಎಕ್ಸಾಂಪಲ್ ಕರೆಕ್ಟ್ ಅಲ್ವಾ ಗುರುಗಳೇ? ಟಾರ್ಚ್ ಲೈಟ್ ನ ಸ್ಕೈಗೆ ತೋರಿಸಿದ್ರೆ ಏನು ಗೊತ್ತಾಗಲ್ಲ, ಆದ್ರೆ ಟಾರ್ಚ್ ಲೈಟ್ ಇಲ್ಲ ಅಂತ ಅಂತೂ ಪ್ರೂವ್ ಮಾಡಕ್ ಅದು ಕರೆಕ್ಟ್ ಎಕ್ಸಾಂಪಲ್ ಅಲ್ವಾ? ಯಾಕಂದ್ರೆ ಜ್ಞೇಯ ಆಬ್ಜೆಕ್ಟ್ ಇಲ್ಲ ಅಂದ್ರೆ ನಾಲೆಡ್ಜ್ ಇಲ್ಲ ಅನ್ನೋದು ನಿದ್ದೆ, ಐ ಮೀನ್ ಸ್ವಪ್ನದಲ್ಲಿ ಅದು ರಾಂಗ್ ಆಗುತ್ತೆ ಅಲ್ವಾ? ಹಂಗ ಹೇಳಿದ್ರೆ ಕರೆಕ್ಟ್ ಅಲ್ವಾ? ಅಲ್ವಾ ಗುರುಗಳೇ? ಅನುಭವ ಪ್ರಕಾರ ರಾಂಗ್ ಆಗುತ್ತೆ. ಅವನು ಲಾಜಿಕ್ ಪ್ರಕಾರ ಹೇಳ್ತಾನೆ, ಲಾಜಿಕ್ ಪ್ರಕಾರ ಪ್ರೂವ್ ಆಗತ್ತೆ ಅಂತಾನೆ ಅವನು. ಅದು ಒಂದ್ ಬಿಟ್ಟು ಒಂದ್ ಇಲ್ಲವಾದ್ದರಿಂದ ಇದಿಲ್ಲ ಅಂದ್ರೆ ಅದು ಇಲ್ಲ ಅಂತ ಆಗತ್ತೆ ಅಂತಾನೆ. ಇವಾಗ ಆಸೆ ಅನ್ನೋದು ಹೇಗೆ ಗುರುಗಳೇ? ಅವರು ನಂಗೆ ಈ ಪೂರ್ವ ಪಕ್ಷರದ್ದು ಇನ್ನಷ್ಟು ಕನ್ಫ್ಯೂಷನ್ ಆಗುತ್ತೆ. ಮೇನ್ ಆಗಿ ಅರ್ಥ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ನನ್ಗೆ ಹೇಳ್ಬಿಡ್ತೀರಾ ಗುರುಗಳೇ? ಸೊ ಮೇನ್ ಅರಿವು ಅನ್ನೋದು ಒಂದಿರುತ್ತೆ, ಆಬ್ಜೆಕ್ಟ್ ಐ ಮೀನ್ ಜಾಗೃತಿ ಇದ್ರಲ್ಲಿ ಆಬ್ಜೆಕ್ಟ್ ಇರುತ್ತೆ, ನಾಲೆಡ್ಜು ಇರುತ್ತೆ. ನಿದ್ದೆಯಲ್ಲಿ ಐ ಮೀನ್ ಸ್ವಪ್ನದಲ್ಲಿ ಆಬ್ಜೆಕ್ಟ್ ಇರಲ್ಲ, ಅಂದ್ರೆ ಸೆನ್ಸ್ ಆಬ್ಜೆಕ್ಟ್ ನಮಗ್ ಕಾಣಲ್ಲ, ಅಂದ್ರೂ ನಾಲೆಡ್ಜ್ ಇರುತ್ತೆ. ಸೊ ವೃತ್ತಿ ಬರುತ್ತೆ ಮೈಂಡ್ಗೆ ಅಲ್ವಾ? ನಿದ್ದೆಯಲ್ಲಿ ವೃತ್ತಿನೂ ಇಲ್ವೇ ಇಲ್ಲ. ಹಂಗ ಅರ್ಥ ಮಾಡ್ಕೊಳ್ಳೋದ ನೀವು
ಕರೆಕ್ಟ್ ಆಗಿ ಗುರುಗಳೇ ಇಲ್ವಾ? ಸಾಮಾನ್ಯ ಪ್ರಕಾರ ನೀವು ಹೇಳಿ ಸರಿ. ಅದೇ ಹಾ. ಸ್ವಪ್ನ ಎಚ್ಚರ ಎರಡು ಒಂದೇ, ಎರಡು ಕಡೆಲ್ಲೂ ಆಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ. ಕನಸಿನಲ್ಲೂ ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಇದೆ, ಎಚ್ಚರದಲ್ಲೂ ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ಒಂದ್ ಬಿಟ್ಟು ಒಂದು ಇಲ್ಲ ಅಂತ ಒಂದು ನಿಯಮ ಮಾಡ್ಕೊಟ್ಟಿದ್ದಾನೆ. ಕಣ್ಣಿಗೆ ರೂಪಕ್ಕೆ ಅವಿನಾಭಾವ ಸಂಬಂಧ, ನಿತ್ಯ ಸಂಬಂಧ. ಹಾಗೆ ನಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್? ಲೈಕ್ ಇಸ್ ಇಟ್ ಓನ್ಲಿ ವೃತ್ತಿ ಮಾತ್ರನಾ, ಇನ್ನೇನಾದ್ರೂ ಇದೆಯಾ ಅಂತ ನನ್ ಕ್ವೆಶನ್ ಅದು. ಅರ್ಥ ಆಯ್ತಾ ಗುರುಗಳ? ಅಂದ್ರೆ ವೃತ್ತಿಯಿಂದನೇ ನಾ ಡಿಫ್ರೆನ್ಸ್, ಆರ್ ಇಸ್ ದೇ ಸಮಥಿಂಗ್ ಮೋರ್ ಟು ಇಟ್? ನಾನು ಅರ್ಥ ಮಾಡ್ಕೊಳ್ದೆ ಇರೋದು ಅಂತ ಹೇಳ್ತಾರೆ ನೋಡಿ. ಅಲ್ಲ ನಂಗೆ ಅಮ್ಮ ಗುರುಗಳು ಹೇಳಿದ್ದೆ ಇಂಗ್ಲಿಷ್ ಅಲ್ಲಿ ಇನ್ನೊಂಥರ ಹೇಳ್ತೀನಿ. ಎಚ್ಚರದಲ್ಲಿ ನಾಲೆಡ್ಜ್ ಮತ್ತೆ ನಾಲೆಡ್ಜ್ ಬೆಳಗ್ತಾ ಇರೋ ಆಬ್ಜೆಕ್ಟ್ ಇರುತ್ತೆ, ಕರೆಕ್ಟಾ? ಇದು ಯಾವ ದೃಷ್ಟಿಯಿಂದ ಹೇಳ್ತಾ ಇದೀವಿ? ಇಲ್ಲಿ ನಾಲೆಡ್ಜ್ ಅನ್ನೋ ಪದ ಎರಡು ಅರ್ಥದಲ್ಲಿ ಬಳಸ್ತಾ ಇದೆ. ಪೂರ್ವ ಪಕ್ಷಿ ನಾಲೆಡ್ಜ್ ಅಂತ ಬಳಸ್ತಾ ಇರೋದು ಬುದ್ಧಿವೃತ್ತಿನ, ಭಾಷ್ಯಕಾರರು ನಾಲೆಡ್ಜ್ ಅಂತ ಬಳಸ್ತಾ ಇರೋದು ಕಾನ್ಶಿಯಸ್ನೆಸ್ ನ. ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್ ನೀವು. ಸೊ ಎಚ್ಚರದಲ್ಲಿ ನಾಲೆಡ್ಜ್ ಇದೆ, ನಾಲೆಡ್ಜಿನ ಆಬ್ಜೆಕ್ಟ್ ಇದೆ ಅಲ್ವಾ? ಕನಸಲ್ಲೂ ನಾಲೆಡ್ಜ್ ಇದೆ, ನಾಲೆಡ್ಜಿನ ಆಬ್ಜೆಕ್ಟ್ ಇದೆ. ಸುಷುಪ್ತಿನಲ್ಲಿ ನಾಲೆಡ್ಜು ಇಲ್ಲ, ನಾಲೆಡ್ಜ್ ಬೆಳಗೋ ಆಬ್ಜೆಕ್ಟು ಇಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಂಗೆ ಏನು ಗೊತ್ತಾಗ್ಲಿಲ್ಲ ಅಂತಿರಲ್ಲ, ಆಯ್ತಾ? ಈ ಅರ್ಥದಲ್ಲಿ ನಾಲೆಡ್ಜ್ ಪದ ಪೂರ್ವ ಪಕ್ಷಿ ಬಳಸ್ತಾ ಇರೋದು ಬುದ್ಧಿಯ ವೃತ್ತಿ, ಅವನ ಅರ್ಥದಲ್ಲಿ ನಾಲೆಡ್ಜ್ ಅಂತ. ಭಾಷ್ಯಕಾರರು ಏನ್ ಹೇಳ್ತಿದ್ದಾರೆ? ಎಚ್ಚರದಲ್ಲೂ ಕಾನ್ಶಿಯಸ್ನೆಸ್ ಇದೆ, ಕಾನ್ಶಿಯಸ್ನೆಸ್ ಬೆಳಗ್ತಾ ಇರೋ ಆಬ್ಜೆಕ್ಟ್ ಇದೆ. ಕನಸಲ್ಲೂ ಕಾನ್ಶಿಯಸ್ನೆಸ್ ಇದೆ, ಕಾನ್ಶಿಯಸ್ನೆಸ್ ಬೆಳಗ್ತಾ ಇರೋ ಆಬ್ಜೆಕ್ಟ್ ಇದೆ. ಸುಷುಪ್ತಿನಲ್ಲಿ ಬರೀ ಕಾನ್ಶಿಯಸ್ನೆಸ್ ಇದೆ, ಆಬ್ಜೆಕ್ಟ್ ಕಾನ್ಶಿಯಸ್ನೆಸ್ ಇಲ್ಲದೆ ಇರಬಹುದು. ಸೊ ಸುಷುಪ್ತಿ, ಭಾಷ್ಯಕಾರರು ನಾಲೆಡ್ಜ್ ಅನ್ನೋ ಪದನ ಕಾನ್ಶಿಯಸ್ನೆಸ್ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ಕಿರಣ್, ಅಲ್ಲೇ ನಾನ್ ಕೇಳ್ತಾ ಇರೋದು, ಈವನ್ ಸುಷುಪ್ತಿಯಲ್ಲಿ ಸಮ್ ಕೈಂಡ್ ಆಫ್ ಮೈಂಡ್ ಫ್ಯಾಸೆಟ್ ಇರ್ಲೇಬೇಕಲ್ವಾ? ಬಿಕಾಸ್ ಕಾನ್ಶಿಯಸ್ನೆಸ್ ಬೈ ಇಟ್ ಸೆಲ್ಫ್ ಡಸಂಟ್ ಡೂ ಎನಿಥಿಂಗ್ ಅಲ್ವಾ ಅಂತ. ಕಾನ್ಶಿಯಸ್ ಮೈಂಡ್ ಇಸ್ ಅ ರಿಫ್ಲೆಕ್ಷನ್ ವಿತ್ ಇನ್ ಕಾನ್ಶಿಯಸ್ನೆಸ್. ನೀವು ವಿಚಾರ ಉಲ್ಟಾ ಮಾಡ್ತಾ ಇದ್ದೀರಾ. ಅಲ್ಲಿ ಸುಷುಪ್ತಿನಲ್ಲಿ ಮೈಂಡ್ ಇರಲ್ಲ, ಬರೀ ಕಾನ್ಶಿಯಸ್ನೆಸ್ ಇರುತ್ತೆ. ಕಾನ್ಶಿಯಸ್ನೆಸ್ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ಎಚ್ಚರದಲ್ಲಿ ಕನ್ಸಲ್ಲಿ ಮೈಂಡ್ ಆಗಿ ರಿಫ್ಲೆಕ್ಟ್ ಆಗ್ತಿದೆ. Agreed on that, but consciousness doesn't tell you when you wake up that you slept well anta. There's some facet of your mind which tells you that. Correct. So that is after you wake up. After you wake up, the mind tries to recollect the experience, which it cannot recollect in its own way. So it interprets as though the consciousness was absent. ಸೊ ಮನಸ್ಸು ಎಚ್ಚರ ಆದ್ಮೇಲೆ ನೀವು ಹೇಳ್ದಂಗೆ ಬುದ್ಧಿವೃತ್ತಿ ಎದ್ಕೊಳ್ಳುತ್ತೆ, ನಾನ್ ಮಲಗಿದ್ದೆ ಅಂತ ಆ ವೃತ್ತಿನಲ್ಲೇ ಎದ್ಕೊಳ್ಳೋದು. ಎಚ್ಚರ ಆದ್ಮೇಲೆ ತತ್ಕಾಲದ ಅನುಭವ ಇದ್ದಂಗೆ ಅದು ರಿಪೋರ್ಟ್ ಕೊಡ್ತಾ ಇಲ್ಲ ಮೈಂಡ್. ಸೊ ನೀವು ಎದ್ದಾಗ ವಾಟ್ ಟೆಲ್ಸ್ ಯು ದಟ್ ಯು ಸ್ಲೆಪ್ಟ್ ವೆಲ್ ಅಂತ? ಇಟ್ಸ್ ನಾಟ್ ಅ ಕಾನ್ಶಿಯಸ್ನೆಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಕಾನ್ಶಿಯಸ್ನೆಸ್ ಏನೇ ಮೈಂಡ್ ಆಗಿ ತಪ್ಪು ತಿಳುವಳಿಕೆಯಿಂದ ಐ ಸ್ಲೆಪ್ಟ್ ವೆಲ್ ಅಂತ ಇದೆ. ತಪ್ಪು ತಿಳುವಳಿಕೆ ಅಂತ ಯಾಕಂತೀರಾ? ಅದು ಕರೆಕ್ಟ್ ತಿಳ್ಕೊಂಡು ಯಾಕೆ ನಿಮ್ಗೆ ಅವಸ್ಥಾ ಸುಮ್ನೆ ಬೆಳಗುತ್ತೆ ಅಷ್ಟೇ, ಅದೇನು ಮಾಡಲ್ಲ, ಅದಲ್ದೆ ಅಲ್ವಾ? ಏನು ಮಾಡಿದೆ ಅಂದ್ಮೇಲೆ ಯಾರು ಹೇಳ್ತಾ ಇರೋದು ಐ ಸ್ಲೆಪ್ಟ್ ವೆಲ್ ಅಂತ? ಹಾಗಾರೆ ಮೈಂಡ್ ಅಲ್ಲಿ ಇರ್ಲೇ ಇಲ್ವಲ್ಲ? ಅದೇ ನಾನು ಹೇಳ್ತಾ ಇರೋದು, ಮೈಂಡ್ ಸ್ವಲ್ಪ ಇರುತ್ತೆ ನಿದ್ದೆಯಲ್ಲಿ. ಮೈಂಡ್ ಒಂದ್ ಸ್ವಲ್ಪ ಇರುತ್ತೆ ಅಂದ್ರೆ ಅಲ್ಲಿ ಡ್ಯುಯಾಲಿಟಿ ಬಂತು. ಮೈಂಡ್ ಇರೋದ್ ನಿಮ್ಗೆ ಅನುಭವ ಇದೆಯಾ ಅಲ್ಲಿ ತತ್ಕಾಲದಲ್ಲಿ? ಮೈಂಡ್ ಇದೆ ಅಂದ್ರೆ ಏನಾರೋ ಒಂದ್ ವೃತ್ತಿ ಇರ್ಬೇಕಲ್ವಾ, ಯಾವ್ದಾರೋ ಒಂದ್ ಥಾಟ್ ಇರ್ಬೇಕಲ್ವಾ? ಮೈಂಡಿಗೆ ಒಂದ್ ಸಂಬಂಧ ಇರ್ಲೇಬೇಕು, ಬರೀ ಮೈಂಡ್ ಅಂತ ಇರಲ್ಲ. ಆಸೆಯನ್ನು ಹೇಗೆ ದುಡ್ಡಿನ ಆಸೆನೋ, ಆಟದ ಆಸೆನೋ, ವಿಷಯದ ಆಸೆನೋ, ಹಾಗೆ ಮೈಂಡಿಗೆ ವೃತ್ತಿಗೆ ಒಂದು ವಿಷಯ ಇರ್ಲೇಬೇಕು, ಬರೀ ಮೈಂಡ್ ಇಲ್ಲ. ಆಯ್ತು, ನೀವು ಕಾನ್ಶಿಯಸ್ನೆಸ್ ಮಾಡುತ್ತೆ ಅಂತ ಹೆಂಗಂತೀರಾ ಮತ್ತೆ ಗುರುಗಳೇ? ಕಾನ್ಶಿಯಸ್ನೆಸ್ ಏನು ಮಾಡಲ್ಲ ಅಲ್ವಾ? ಆಲ್ ದಟ್ ಇಟ್ ಡಸ್ ಇಸ್ ನಿಮ್ಮ ಕಾನ್ಶಿಯಸ್ನೆಸ್ ಅಂದ್ರೆ ನೀವೇ ಕಾನ್ಶಿಯಸ್. ಹೌದು, ಅದು ಅರ್ಥ ಮಾಡ್ಕೊಂಡೆ. ಮಾಡ್ಬೇಕು ಅಲ್ಲ. ಆಕಾಶ ಏನು ಮಾಡ್ದೇನು ಹಕ್ಕಿಗಳನ್ನ ಹಾರಿಸಲ್ವಾ? ಹಕ್ಕಿಗಳು ಹಾರುತ್ತಲ್ಲ, ಆಕಾಶ ಏನ್ ಮಾಡುತ್ತೆ ಹಕ್ಕಿ ಹಾರಕ್ಕೆ? ಆಕಾಶ ಏನ್ ಮಾಡುತ್ತಮ್ಮ ಹಕ್ಕಿಗಳು ಹಾರಕ್ಕೆ? ಆಕಾಶ ಇರುತ್ತೆ, ಹಾಗೆ ಆತ್ಮ ಇರೋದೆಲ್ಲ ತೋರುತ್ತೆ. ಸೊ ನಾವ್ ಅದೇ ಹೇಳ್ತಾ ಇರೋದಲ್ಲ ಗುರುಗಳೇ. ಸಾರಿ ಇಫ್ ಐ ಕ್ಯಾನ್ ಕಂಟಿನ್ಯೂ. ಮೈಂಡ್ ಸುಷುಪ್ತಿಯಲ್ಲಿ ಏನೋ ಒಂದ್ ಥಾಟ್ ಇದೆ, ದಟ್ ಯು ವೆನ್ ಯು ವೇಕ್ ಅಪ್, ಎಸ್ ಐ ಸ್ಲೆಪ್ಟ್ ವೆಲ್ ಅಂತ. ಇಲ್ದೇ ಇದ್ರೆ ಅದು ಕಾನ್ಶಿಯಸ್ನೆಸ್ ಹೆಂಗ್ ಮಾಡುತ್ತೆ? ಕಾನ್ಶಿಯಸ್ನೆಸ್ ಏನು ಮಾಡಲ್ಲ ಅಂತ ನನ್ನ ಆರ್ಗ್ಯುಮೆಂಟ್. ಸುಷುಪ್ತಿಯಲ್ಲಿ ಮೈಂಡ್ ಇಲ್ಲಮ್ಮ. ಸುಷುಪ್ತಿಯಲ್ಲಿ ಮೈಂಡ್ ಪೂರ್ತಿ ಶಾಂತವಾಗಿರುತ್ತೆ. ಕೇವಲ ನೀವು ಮಾತ್ರ, ನಿಮ್ಮ ಸ್ವರೂಪ ಮಾತ್ರ ಇರುತ್ತೆ. ನಿಮ್ಮ ಸ್ವರೂಪವೇ ಪ್ಯೂರ್ ಕಾನ್ಶಿಯಸ್ನೆಸ್ ಸ್ವರೂಪ. ಅದು ಶುದ್ಧ ಅರಿವಿನ ಸ್ವರೂಪ. ಆ ಅರಿವಿನ ಸ್ವರೂಪ ಕ್ರಿಯೆ ಅಲ್ಲ, ಆ ಗುಣ ಅಲ್ಲ, ಒಂದು ವರ್ಬಲ್ ಫಾರ್ಮ್ ಅಲ್ಲ, ಒಂದು ಅಬ್ಜೆಕ್ಟಿವ್ ಅಲ್ಲ. ಅದೇ ಒಂದು
ಬೀಯಿಂಗ್ ಎಕ್ಸಿಸ್ಟೆನ್ಸ್, ಅರಿವೇ ಒಂದು ತತ್ವ, ಅದು ಅರಿವಿನ ಸ್ವರೂಪ, ನೀವೇ ಅದು. ಅದಕ್ಕೆ ಮೈಂಡ್ ಒಂದು ಕಲೆಕ್ಟ್ ಆದ್ಮೇಲೆ ವೃತ್ತಿ ಜ್ಞಾನ ಬಂದು ವಿಶೇಷ ಜ್ಞಾನ ಬರುತ್ತೆ. ಅದೇ ಬುದ್ಧಿ ಸಂಬಂಧವನ್ನು ದಾಟಿ ಹೋದ್ಬಿಟ್ಮೇಲೆ ನೀವಾ ಉಳಿದಿರ್ತೀರ. ಬರೀ ಪ್ಯೂರ್ ಆಕಾಶ ಹೇಗೋ ಹಾಗೆ ಪ್ಯೂರ್ ಆಗಿ ನೀವಿರ್ತೀರ. ಅಲ್ಲಿ ಜ್ಞಾನ ಜ್ಞೇಯ ಜ್ಞಾತರ ತ್ರಿಪುಟಿ ಇಲ್ಲ. ನಾನು ಅರಿಯ ಸಾಧನ ಅರಿಬೇಕಾದ ಅದಿಲ್ಲ ಸುಷುಪ್ತಿಯಲ್ಲಿ. ಎಚ್ಚೆತ್ತ ಕೂಡಲೇ ಕನಸಿಗೆ ಬಂದ ಕೂಡಲೇ ಉಪಾಧಿ ಸಂಬಂಧ ಬರುತ್ತೆ, ಬುದ್ಧಿ ಸಂಬಂಧ ಬರುತ್ತೆ, ವಿಶೇಷ ಜ್ಞಾನ ಅಂತ ಆಗತ್ತೆ. ಹಾಗಾದ್ರಿಂದ ಸುಷುಪ್ತಿಯಲ್ಲಿ ಬರೀ ಅರಿವೇ, ಅಲ್ಲಿ ಇದಲ್ಲ, ಮೈಂಡ್ ಅಲ್ಲ, ಮೈಂಡಿನ ಅರಿವಲ್ಲ, ಇದಲ್ಲ, ವಿಶೇಷ ಅರಿವಲ್ಲ, ಸ್ವರೂಪ ಅದು ಅರಿವಿನ. ಹಾಗಾದ್ರಿಂದ ಅದರ ಅಭಾವವನ್ನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ಭಾಷ್ಯಕಾರರು. ಅಮ್ಮ, ಈಗ ಎಚ್ಚರದಲ್ಲೂ ನೀವ್ ಇದೀರಾ ಅನ್ನೋ ಅನುಭವ ಇದೆಯಾ ನಿಮ್ಗೆ? ಇದೀನಿ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಮೈಂಡ್ ಬಂದ್ ಹೇಳುತ್ತಾ ನಾನು ಇದೀನಿ ಅಂತ, ಆಮೇಲೆ ಗೊತ್ತಾಗದ ನಿಮ್ಗೆ? ಮೈಂಡ್ ಇದೆಯಾ ನಿಮ್ಗೆ ಗೊತ್ತಾಗಲ್ವಾ? Isn't it a thought process ಅಲ್ವಾ ಅದು? ಆ ಥಾಟ್ ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಥಾಟ್ ಪ್ರಾಸೆಸ್ ಗೊತ್ತಾಗಲ್ವಾ? ಥಾಟ್ಗೆನಾ? ಸಬ್ಜೆಕ್ಟ್ ಆಬ್ಜೆಕ್ಟ್ ವಿರೋಧ ಆಗ್ಬಿಡಲ್ವಾ? ಸಬ್ಜೆಕ್ಟ್ಗೆ ಆಬ್ಜೆಕ್ಟ್ ಗೊತ್ತಾಗ್ತಾ ಇದೆಯಾ? ಅದೇ ಸಬ್ಜೆಕ್ಟ್ ನ ಅದೇ ಆಬ್ಜೆಕ್ಟ್ ಮಾಡ್ಕೊಂಡು ಅದಕ್ಕೆ ಗೊತ್ತಾಗ್ತಾ ಇದೆಯಾ? ಅಲ್ಲ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್. ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್, ಐ ಮೀನ್ ಗೊತ್ತಾಗ್ತಾ ಇರೋದು ಮೈಂಡ್ ಇಂದ. ಈಗ the simple experience, Anupama, the simple experience that I am, okay, is not a justification from the mind. I am ಅನ್ನೋದಕ್ಕೆ it is a conscious ಮನಸ್ಸು ವೃತ್ತಿ ಎದ್ಬಿಟ್ಟು ನೀನ್ ಇದೀಯಾ ಅಂತ ಯಾವಾಗ್ಲೂ ಹೇಳಲ್ಲ. Agreed. Okay, fine. ಸೊ ಆ ಅನುಭವ ಏನದು ಹಂಗಾರೆ? Conscious arivu from what you are saying. ನೀವು ಅಷ್ಟೇ. How are you? ತತ್ವಮಸಿ ಅದೆಲ್ಲ ಒಪ್ಕೊಂಡೆ, ಬಟ್ ಸ್ಟಿಲ್ ದಟ್ ಲರ್ಕಿಂಗ್ ಇದು ಐ ಸ್ಲೆಪ್ಟ್ ವೆಲ್ ಈಸ್ ಅ ವೃತ್ತಿ ಫಾರ್ ಮೀ. ಐ ಡೋಂಟ್ ನೋ, maybe I have to do more mananam to get that. Correct. I slept well is a vritti in the waking state because of wrong knowledge. Okay, hanganta idira, but okay, fine. My way of concluding is because there was some lurking mind present which kind of noted down that thought in your deep sleep, you are able to wake up and say that anta. Illa. No, but maybe that's wrong. Illa, that is not correct. ಹಾಗೆ ಇವ್ರುಗಳು ಹೇಳೋದು, ಈ ಪ್ರಸಂಗ ಇದು ವಾದಿಗಳು ಹಾಗೆ ಹೇಳೋದು. ಏನ್ ವಾದಿಗಳು ಗುರುಳೆ? ಮೂಲ ವಿದ್ಯಾವಾದಿಗಳು. ಹೌದು. ಇಲ್ಲಿ ಬಂದು ನೋಡಿ, ಮುಂದೆ ಸ್ಪಷ್ಟ ಆಗುತ್ತೆ. ಮುಂದೆ ಹೋದರೆ ವೈನಾಶಿಕೋ ಜ್ಞೇಯಾಭಾವೇ ಜ್ಞಾನಾಭಾವಂ ಕಲ್ಪಯತ್ಯೇವ ಚೇತದ್ರು. ವೈನಾಶಿಕ ಬೌದ್ಧ ಜ್ಞೇಯ ಇದೆ ಅಂದ್ರೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇರಲ್ಲ. ಅವನಿಗೇನು ಆನ್ಸರ್ ಕೊಡ್ತೀರಾ ಅಂದ್ರೆ ಇವಾಗ ಹೇಳ್ತಾರೆ, ಏನ ತದಭಾವಂ ಕಲ್ಪಯೇತ್ ತಸ್ಯ ಅಭಾವ ಕೇನ ಕಲ್ಪ್ಯತೆ ಇತಿ ವಕ್ತವ್ಯಂ ವೈನಾಶಿಕೇನ. ಯಾವುದರಿಂದ ಜ್ಞೇಯದ ಅಭಾವವನ್ನು ಕಲ್ಪಿಸ್ಕೊಳ್ತಾ ಇದ್ದಾನೋ, ಯಾವುದೋ ಒಂದು ಕಾನ್ಸ್ಟೆಂಟ್ ಆಗಿರುವ ಒಂದು ಅರಿವಿನಿಂದ ಜ್ಞೇಯವಿಲ್ಲ ಅಂತ ಇದ್ದಾನೆ. ಯಾವ ಅರಿವಿನಿಂದ ಜ್ಞೇಯದ ಅಭಾವವನ್ನು ಕಲ್ಪಿಸ್ಕೊಳ್ತಾ ಇದ್ದಾನೋ ಅದರ ಅಭಾವವನ್ನು ಹೇಗೆ ಕಲ್ಪಿಸ್ಕೊಳ್ತಾ ಇದೆಯಾ ಅಂತ ನೀ ಹೇಳ್ಬೇಕು. ಇವಾಗ ಜ್ಞೇಯದ ಅಭಾವವನ್ನು ಗೊತ್ತು ಮಾಡಿಕೊಳ್ಳುತ್ತಿರುವ ಜ್ಞಾನದ ಅಭಾವವನ್ನು ಹೇಗಿಲ್ಲ ಅಂತೀಯ ಅನ್ನೋದು ನೀವಾಗ ಹೇಳೋ ನನಗೆ. ವಕ್ತವ್ಯಂ ವೈನಾಶಿಕೇನ ಅಂದ್ರು. ಅದರ ಅಭಾವ, ಜ್ಞೇಯದ ಅಭಾವವನ್ನು ಗೊತ್ತು ಮಾಡಿಕೊಳ್ಳುವ ಜ್ಞಾನದ ಅಭಾವವನ್ನ ಯಾವುದರಿಂದ ನೀನು ಇಲ್ಲ ಅಂತ ಮಾಡ್ತೀಯ, ಜ್ಞಾನದ ಅಭಾವವನ್ನು ಹೇಗೆ ಪ್ರೂವ್ ಮಾಡ್ತೀಯಾ ಅದನ್ನ ನೀನು ಹೇಳ್ಬೇಕಾಗತ್ತೆ ಅಂದ್ರು. ತದಭಾವಸ್ಯಾಪಿ ಜ್ಞೇಯತ್ವಾತ್ ಜ್ಞಾನಾಭಾವೇ ಅನುಪಪತ್ತೇ. ಜ್ಞೇಯವಿಲ್ಲ ಅನ್ನೋದು ಜ್ಞಾನವೇ. ಆದ್ದರಿಂದ ಜ್ಞೇಯವಿಲ್ಲ ಅನ್ನೋದು ಒಂದು ಜ್ಞಾನವೇ. ಅದು ಆ ಜ್ಞಾನದ ಅಭಾವ ಆದರೆ, ಅಲ್ಲೂ ಜ್ಞಾನವಿಲ್ಲವಾದರೆ ಆ ಜ್ಞೇಯವಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಜ್ಞೇಯವಿಲ್ಲ ಅನ್ನೋದು ಒಂದು ಅರಿವೇ ಆದ್ರಿಂದ ಆ ಅರಿವಿಲ್ಲವಾದರೆ ಜ್ಞೇಯವಿಲ್ಲ ಅಂತ ಹೇಳಕ್ಕಾಗಲ್ಲ. ಜ್ಞಾನ ಅನ್ನೋದು ನಿತ್ಯ, ಅದು ಕಾಲದೇಶದಲ್ಲೂ ಇಲ್ಲದೆ, ಯಾವ ಉಪಾಧಿಯ ಹಂಗೂ ಇಲ್ಲದೆ, ತನ್ನಷ್ಟಿಗೆ ತಾನಿರ್ತಕ್ಕಂತಹ ಒಂದು ರಿಯಾಲಿಟಿ, ಸತ್ಯ ಅದು. ಅದಕ್ಕೆ ಯಾವುದೇ ಹಂಗೂ ಇಲ್ಲ. ಈ ಮೈಂಡ್ಗಾಗಲಿ ಇದಕ್ಕಾಗಲಿ ಅದು ಒಂದು ಉಪಾಧಿಯಿಂದ ವಿಶೇಷದಿಂದ ತೋರಿಕೊಳ್ಳುವ ಒಂದು ಪರಿಚ್ಛಿನ್ನವಾದಂಥ ವೃತ್ತಿ. ಅದು ಸ್ವತಃ ಅಸ್ತಿತ್ವವಿರುವಂಥದ್ದಲ್ಲ. ಇದು ಇನ್ನೊಂದಿಂದ ಅಸ್ತಿತ್ವ ಪಡ್ಕೊಳ್ಳುತ್ತೆ, ಎಕ್ಸಿಸ್ಟೆನ್ಸ್ ಇನ್ನೊಂದು ತಗೊಳುತ್ತೆ. ಅದಕ್ಕೆ ಎಕ್ಸಿಸ್ಟೆನ್ಸ್ ಯಾವುದಿಂದ ಬಂದಿಲ್ಲ, ಅದೇ ಸ್ವಯಂ ಎಕ್ಸಿಸ್ಟ್ ಸ್ವರೂಪ. ಅದು ಜ್ಞಾನಸ್ಯ ಜ್ಞೇಯ ವ್ಯತಿರಿಕ್ತತ್ವಾತ್
ಜ್ಞೇಯಾಭಾವೇ ಜ್ಞಾನಾಭಾವ ಇತಿ ಚೇತ್. ಇದು ಲಾಜಿಕ್ಕಿನ ಮಾಡುವಂತ ಇದು ಕ್ವಶನ್. ಜ್ಞಾನಕ್ಕೆ ಜ್ಞೇಯ ಇರಲೇಬೇಕಲ್ಲ. ಅರಿವು ಅಂದ್ರೆ ಯಾವುದೇ ಅರಿವೋ, ಕುರ್ಚಿಯ ಅರಿವು, ಪುಸ್ತಕದ ಅರಿವು, ಬುದ್ಧಿಜ್ಞಾನ. ಅವನು ಏನ್ ಮಾಡ್ತಾನೆ, ಅವನು ವಿಭಾಗ ಮಾಡ್ಕೊಂಡಿಲ್ಲ. ಈ ಭಾಷ್ಯಕಾರರು ಬುದ್ಧಿಜ್ಞಾನ ಸ್ವರೂಪಜ್ಞಾನ ಮಾಡ್ಕೊಂಡಿದ್ದಾರೆ. ಇವನು ಮಾತ್ರ ಗೊತ್ತೇ ಇಲ್ಲ. ಕರೆಕ್ಟ್. ನಾವು ಮಾತ್ರ ಬುದ್ಧಿಜ್ಞಾನಕ್ಕೆ ವಿಷಯ ಜ್ಞಾನ ಇರಲೇಬೇಕು, ವಿಷಯ ಇರಲೇಬೇಕು. ವಿಷಯವಿಲ್ಲದೆ ಬುದ್ಧಿಜ್ಞಾನವಾಗಲ್ಲ. ಜ್ಞಾನಕ್ಕೂ ಜ್ಞೇಯಕ್ಕೂ ಅವಿನಾಭಾವ ಸಂಬಂಧ. ಅದನ್ನು ಇಟ್ಕೊಂಡು ಅವನಂತಿದ್ದಾನೆ, ಜ್ಞಾನವು ಜ್ಞೇಯಕ್ಕಿಂತ ಬೇರೆಯಲ್ಲವಾದ್ದರಿಂದ ಜ್ಞೇಯವೇ ಇಲ್ಲ ಅಂದ್ರೆ ವಿಷಯವೇ ಇಲ್ಲ ಅಂತ ಆದ್ರೆ ಜ್ಞಾನ ಇಲ್ಲ ಅಂತ ಆಗತ್ತಲ್ಲ. ಏನು ಇಲ್ಲ ಅಂದ್ರೆ ಅರಿವು ಹೆಂಗಿರುತ್ತೆ? ಅರಿವು ಅಂದ್ರೆ ಏನೋ ಅಂದ್ರೆ ಅರಿವೇ ತಾನೆ. ಏನೂ ಇಲ್ಲದೆ ಅರಿವು ಅಂತ ಒಂದು ಅರಿವಿದೆಯೇನೋ? ಏನೂ ಇಲ್ಲ ಅಂತ ಅರಿವಾಗ್ತೇನೋ? ಏನೂ ಇಲ್ಲ ಅಂದ್ರೆ ಅರಿವು ಇಲ್ಲ ಅಂತ ಅರ್ಥ ಅಂತ ಅವನು ಮಾಡೋದು. ಅಭಾವಸ್ಯಾಪಿ ಜ್ಞೇಯತ್ವಾಭ್ಯುಪಗಮಾತ್. ಇದು ಸುಪ್ರೀಂ ಸೈನ್ಸ್, ಇದು ಸುಪೀರಿಯರ್ ಸೈನ್ಸ್. ಇದು ಅಭಾವ ಇಲ್ಲ ಅನ್ನೋದು ಜ್ಞೇಯವೇ. ಯಾವುದು ಇಲ್ಲ ಅನ್ನೋದು ಜ್ಞೇಯ ಅಂತ ಒಪ್ಕೊಂಡಿರೋದ್ರಿಂದ ಜ್ಞೇಯಕ್ಕೆ ಜ್ಞಾನದ ಹಂಗಿದ್ದೇ ಇದೆ. ಜ್ಞಾನ ಇಟ್ಕೊಂಡೇ ಇಲ್ಲ ಅಂತ ಅನ್ಬೇಕು. ಜ್ಞೇಯವಾದ್ಮೇಲೆ ಅಭಾವವು ಜ್ಞೇಯವಾದ್ಮೇಲೆ ಜ್ಞೇಯಕ್ಕೆ ಜ್ಞಾನ ಇದ್ದೇ ಇರುತ್ತಲ್ಲ. ಹಾಗಾಗಿ ಅವಾಗ ಒಂದು ಜ್ಞೇಯ ಇದ್ದೇ ಇದೆಯಲ್ಲ ಅಂತ ವಾದ ಮಾಡಬೇಡಿ. ಅಭಾವ ಅನ್ನೋ ಜ್ಞೇಯ ಇರುತ್ತೆ. ಅಭಾವ ಅನ್ನೋದು ಒಂದು ವಿಕಲ್ಪ. ಅದು ಮತ್ತೆ ಅಭಾವ ಅನ್ನೋ ಜ್ಞೇಯ ಇದ್ದಿರುತ್ತೆ, ಅಭಾವದ ಜ್ಞೇಯ ಜ್ಞಾನ ಇರುತ್ತೆ, ಹಂಗ ವಾದ ಮಾಡ್ಕೋಬಾರ್ದು. ಅದನ್ನ ಹಿಡಿಬಾರ್ದು. ಅಭಾವ ಅನ್ನೋದು ಒಂದು ಇದು ವಿಕಲ್ಪ, ಏನೂ ಇಲ್ಲ ಅಂತ. ಅದು ಏನೂ ಇಲ್ಲ ಅನ್ನೋದು ಒಂದು ಅನುಭವಕ್ಕೆ ಗೊತ್ತು ಮಾಡಿಯೇ ನಾವು ಹೇಳ್ಬೇಕು. ಅನುಭವದ ಆಧಾರದ ಏನೂ ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಅಭಾವವು ಕೂಡ ಜ್ಞೇಯವಾಗಿದೆ ಅಂತ ಒಪ್ಕೊಂಡಿದೀವಿ, ನಮ್ಮ ಅನುಭವ ಹಾಗೆ ಹೇಳ್ತಾ ಇದೆ ಅಂತ. ವಿದ್ಯೆಯಲ್ಲಿ ಏನೂ ಇಲ್ಲ ಅನ್ನೋದು ಒಂದು ಅರಿವೇ, ಅದು ಅನುಭವ. ಅದು ಅಲ್ಲಿ ಅರಿವೇ ಅನ್ಕೊಳ್ಳಿ. ಆ ಅರಿವಿನ ಪದ ನಾವು ಬುದ್ಧಿವೃತ್ತಿಗೆ ಹೇಳಿ ಹೇಳಿ ಅದೇ ಬುದ್ಧಿವೃತ್ತಿ ಸೃಷ್ಟಿ ಅನ್ಕೊಂಡ್ಬಿಡ್ತೀವಿ. ಬುದ್ಧಿವೃತ್ತಿ ಅರಿವು ಅಲ್ಲ ಅದು. ಸುಷುಪ್ತಿಯಲ್ಲಿ ಏನೂ ಇಲ್ಲ ಅನ್ನೋ ಅರಿವು ಅದು ಪ್ಯೂರ್ ಕಾನ್ಶಿಯಸ್ನೆಸ್. ಅದು ಮೈಂಡ್ ಅಲ್ಲ. ಅದು ಅಭಾವೋಪಿ ಜ್ಞೇಯೋ ಅಭ್ಯುಗಮ್ಯತೆ ವೈನಾಶಿಕೈ. ಬೌದ್ಧರು ಅಭಾವವು ಕೂಡ ಜ್ಞೇಯ ಅಂತ ಅವರು ಒಪ್ಕೊಂಡಿದ್ದಾರೆ. ಏನೂ ಇಲ್ಲ ಅನ್ನೋ ಗೊತ್ತಾಗತ್ತೆ ಅಂತ ಒಪ್ಕೊಂಡಿದ್ದಾರೆ. ಇದನ್ನು ಒಪ್ಕೊಂಡಿದ್ರಲ್ಲೇನೆಯೇ ಜ್ಞಾನ ಇದೆ ನೀವು ಒಪ್ಕೊಂಡಂಗೆ ಆಯ್ತು. ಅದನ್ನೇ ಹೇಳೋದು. ನೀವು ಶೂನ್ಯ ಅಂತ ಏನ್ ಹೇಳ್ತೀರೋ, ಶೂನ್ಯವನ್ನೂ ನೀವು ಯಾವುದೋ ಒಂದು ಅನುಭವದ ಬಲದಿಂದ ಶೂನ್ಯ ನೀವು ಅನ್ನೋದು, ಅದು ಆ ಅನುಭವ ಶೂನ್ಯ ಹೆಂಗಾಗುತ್ತೆ ಅಂತ ಇದ್ದಾರೆ. ಅದು ಶೂನ್ಯ ಮಾಡಕ್ಕಾಗಲ್ವಲ್ಲ. ಇದು ಶೂನ್ಯ, ಏನೂ ಇಲ್ಲ ಅನ್ನೋದು ಒಂದು ಅನುಭವ ಇರ್ತಾನೆ. ಆ ಅನುಭವವನ್ನು ಹೆಂಗ್ ಶೂನ್ಯ ಅಂತೀಯ ಅಂತ ಇದ್ದಾರೆ. ನನ್ನ ಬಾಯಲ್ಲಿ ನಾಲಿಗೆ ಎಲ್ಲ ಕಿಸ್ಕೊಡಂಗೆ ಆಯ್ತದು. ನಿತ್ಯಶ್ಚ, ನಿತ್ಯತ್ವವನ್ನು ಒಪ್ಕೊಂಡಂಗಾಯ್ತು. ಅಭಾವಕ್ಕೆ ಜ್ಞೇಯತ್ವವನ್ನು ಒಪ್ಕೊಂಡಂಗಾಯ್ತು. ಯಾವ ಅಭಾವವನ್ನು ಜ್ಞೇಯ ಅಂದ್ಯೋ, ಅಭಾವವಾದ ಜ್ಞೇಯವನ್ನ ಅರಿಯುವ ಜ್ಞಾನ ಅದಕ್ಕಿಂತ ಬೇರೆ ಆಗಿದೆ ಅಂತೂ ನಿತ್ಯವಾಗಿದೆ ಅಂತ ಒಪ್ಕೊಂಡಂಗಾಯ್ತು. ವ್ಯತಿರಿಕ್ತತ್ವ ನಿತ್ಯತ್ವ ಅದು ಅಭಾವವಲ್ಲ ಅಂತೂ ಆಯ್ತು, ನಿತ್ಯ ಅಂತೂ ಆಯ್ತು. ಅಲ್ಲ, ಅಭಾವ ಜ್ಞೇಯ ಅಲ್ಲ, ಜ್ಞಾನ ನಿತ್ಯ. ತದವ್ಯತಿರಿಕ್ತಂಚೆ ಜ್ಞಾನಂ ನಿತ್ಯಂ ಕವಿತ ವಿಷಯ. ಅವಾಗ ಆ ಅಭಾವವು ನಿತ್ಯ ಅಂತ ಆಗ್ಬಿಟ್ರೆ ಯಾಕೆ ಇಷ್ಟೇ ಸಾಕಲ್ವಾ? ಕರೆಕ್ಟ್. ನೀನು ಹೇಳಿ ಅರ್ಥ ಆಗತ್ತೆ. ಒಂದು ಹೇಳಿ ಗೊತ್ತಾಯ್ತು. ಅಭಾವೋಪಿ ಜ್ಞೇಯೋ ಅಭ್ಯುಪಗಮ್ಯತೆ ವೈನಾಶಿಕ. ಅಭಾವವನ್ನು ಜ್ಞೇಯ ಅಂತ ಒಪ್ಕೊಂಡಿದ್ದಾರೆ, ಅಭಾವ ನಿತ್ಯ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕಿಂತ ಬೇರೆ ಎಲ್ಲ ಅಂತ ಆದ್ಮೇಲೆ ಜ್ಞಾನವು ಕೂಡ ನಿತ್ಯ ಅಂತ ಕಲ್ಪನೆ ಮಾಡ್ತೀನಿ. ನೀವೇ ಕಲ್ಪನಂಗೆ ಆಗುತ್ತೆ, ಒಪ್ಕೊಂಡಂಗೆ ಆಗುತ್ತೆ. ಹೌದು. ತದಭಾವಸ್ಯ ಜ್ಞಾನಾತ್ಮಕತ್ವಾತ್ ಅಭಾವತ್ವ ವಾಂಗ್ಮಾತ್ರಮೇವ ನ ಪರಮಾರ್ಥದೋ ಅಭಾವತ್ವಂ ಅನಿತ್ಯತ್ವಂಚ ಜ್ಞಾನಸ್ಯ. ಹೀಗಿದ್ರು ಅದು ಅಭಾವಂತಗಳು ಜ್ಞಾನವು ತದಭಾವಸ್ಯ ಜ್ಞಾನಾತ್ಮಕತ್ವ. ಅದು ಇಲ್ಲ ಅಂತ ಅನ್ನೋದು ಜ್ಞಾನವಾದ್ರಿಂದ ಅದನ್ನೂ ಇಲ್ಲ ಅಂತ ಅಂತೀನಿ ಅಂದ್ರೆ ಅದು ಶಬ್ದ ಮಾತ್ರ ಆಗುತ್ತೆ ಹೊರತು ವಸ್ತು ಇಲ್ಲ ಅಂತ ಆಗಲ್ಲ. ಜ್ಞೇಯ ಅಭಾವ ಜ್ಞೇಯ, ಅಭಾವ ನಿತ್ಯ. ಜ್ಞೇಯವಾದ ಅಭಾವವು ಜ್ಞಾನಕ್ಕೆ ವಿಷಯವಾಗಿ ಜ್ಞೇಯ ತಾನೆ. ಅದನ್ನು ಜ್ಞಾನ ಬೆಳಗ್ತಾ ಇದೆ ಅಂದಮೇಲೆ ಜ್ಞೇಯ ನಿತ್ಯ ಅಂತ, ಅಭಾವ ಎಂಬ ಜ್ಞೇಯ ನಿತ್ಯ ಅಂತ ಆದ್ಮೇಲೆ ಅದನ್ನು ಬೆಳಗುವ ಜ್ಞಾನವೂ ನಿತ್ಯ ಅಂತ ಆದ್ಮೇಲೆ
ಆ ಜ್ಞಾನವನ್ನು ಅಭಾವ ಅಂತಂದ್ರೆ ಅದು ಶಬ್ದ ಮಾತ್ರವಾಗತ್ತೆ ಹೊರತು ಆ ಅಭಾವಕ್ಕೆ ಈ ಅಭಾವಕ್ಕೆ ಏನು ವ್ಯತ್ಯಾಸ? ಒಂದು ಅಭಾವವನ್ನು ಜ್ಞಾನ ಬೆಳಗತ್ತೆ ಮೇಲೆ ಜ್ಞಾನವೂ ಅಭಾವ ಅಂದ್ರೆ ಆ ಅಭಾವವನ್ನು ಬೆಳಗೋ ಜ್ಞಾನ ನಾವು ಅಂತಿರುವಾಗಾದ್ರೆ ಅಭಾವಕ್ಕೆ ಅಭಾವ ಅಂತ ಇದು ಜ್ಞಾನಕ್ಕೆ ಅಭಾವ ಹೆಸರು ಕೊಟ್ಟಂಗಾಯ್ತು ನೀನು. ಜ್ಞಾನ ಅಭಾವ ಪರ್ಯಾಯ ಪದ ಆಗತ್ತೆ ಅವಾಗ. ಅಭಾವವನ್ನು ಬೆಳಗುತ್ತೆ ಜ್ಞಾನ ಅಂದ್ಮೇಲೆ ಮತ್ತೆ ಜ್ಞಾನ ಅಭಾವ ಅನ್ಬೇಡ. ಅಭಾವವನ್ನು ಬೆಳಗೋ ಜ್ಞಾನ ಅಂದ್ಮೇಲೆ ಜ್ಞಾನ ಅಭಾವ ಆದ್ರೆ ಅವಾಗ ಏನಾಯ್ತು? ಅಲ್ಲ, ಸುಮ್ಮನೆ ಜ್ಞಾನಕ್ಕೆ ಅಭಾವ ಅಂತ ಹೆಸರು ಕೊಟ್ಟಂಗಾಯ್ತು ಅಷ್ಟೇ, ಜ್ಞಾನ ಅಭಾವ ಅಂತ ಆಗ್ಲಿಲ್ಲ. ಅವಾಗ ಅಭಾವ ಅಂತ ಗೊತ್ತಾಗಿದ್ರೆ ಅದು ಅಭಾವ ಆದ ಜ್ಞಾನ ಅಲ್ಲ, ಗೊತ್ತು ಮಾಡ್ಕೊಂಡ್ರೆ ಜ್ಞಾನ ಆಗತ್ತೆ. ಹಾಗಾಗಿ ಜ್ಞಾನ ಅದರ ಅಭಾವವು ಅಂದ್ರೆ ತದಭಾವಸ್ಥಿತ ಅಂದ್ರೆ ಜ್ಞೇಯದ ಅಭಾವವು ಜ್ಞಾನಾತ್ಮಕವಾದದ್ದಾದ್ರಿಂದ ಜ್ಞಾನಾತ್ಮಕವಾದ ಜ್ಞಾನದ ಅಭಾವತ್ವ ಅದಕ್ಕೂ ಅಭಾವತ್ವ ಹೇಳ್ತಿದ್ರಿಂದ ಅದು ವಾಂಗ್ಮಾತ್ರವೇ ಆಗತ್ತೆ ಹೊರತು ಪರಮಾರ್ಥವಾಗಿ ಜ್ಞಾನ ಅಭಾವ ಆಗೋದಿಲ್ಲ, ಅನಿತ್ಯವೂ ಆಗೋದಿಲ್ಲ. ಜ್ಞಾನ ಅನಿತ್ಯ ಕಲ್ಪನೆ ಮಾಡ್ಕೋಕ್ಕೂ ಆಗಲ್ಲ. ಯಾಕಂದ್ರೆ ಅನಿತ್ಯ ಕಲ್ಪನೆ ಮಾಡ್ಕೋ ಜ್ಞಾನವೇ ಬೇಕು. ಏನ್ ಕಲ್ಪನೆ ಮಾಡಬೇಕು? ಜ್ಞಾನ ಇಟ್ಕೊಂಡೇ ಕಲ್ಪನೆ ಮಾಡ್ಕೋಬೇಕು ಅಂತ. ಆದ್ದರಿಂದ ಜ್ಞಾನದ ಅಭಾವವನ್ನು ಕಲ್ಪಿಸ್ಕೊಳಕ್ಕೂ ಆಗೋಲ್ಲ, ಜ್ಞಾನದ ಅಭಾವವನ್ನು ಸಿದ್ಧಪಡಿಸೋಕ್ಕೂ ಆಗಲ್ಲ, ಪ್ರೂವ್ ಮಾಡೋಕ್ಕೂ ಆಗಲ್ಲ. ನಚ ನಿತ್ಯಸ್ಯ ಜ್ಞಾನಸ್ಯ ಅಭಾವ ನಾಮ ಮಾತ್ರಾಧ್ಯಾರೋಪೆ ಕಿಂಚಿನ್ನಶ್ಚಿನ್ನಂ. ನಿತ್ಯವಾಗಿರುವ ಜ್ಞಾನಕ್ಕೆ ಇನ್ನೊಂದು ಅಭಾವ ಅಂತ ಒಂದು ಹೆಸರು ಹೇಳ್ತೀನಿ ಅಂದ್ರೆ ನಮ್ಗೇನು ಹಾನಿ ಇಲ್ಲ. ಅದಕ್ಕೆ ಅಭಾವ ನಿನ್ನ ಹೆಸರು ಕೊಡ್ತೀನಿ ಅಂದ್ರೆ ಏನಂದು ಡಿಥ ಡೆವಿಥ ಹೆಸರು ಕೊಟ್ಟಾಗೆ ಜ್ಞಾನ ಅಭಾವ ಅಂತ ಎರಡು ಹೆಸರು ಬಂದಂಗಾಯ್ತು. ಯಾಕೋ ಜ್ವರ ಇದೆ, ನಿದ್ದೆ ಯಾಕೆ ದಿಂಬೇಕಾ ತಗೊಂಬಿಡು. ಸೂಚ್ಯ ಜ್ಞಾನ ಎಂದೆಂದು ಪರ್ಮನೆಂಟ್ ಆಗಿರುವಂತಹ ಜ್ಞಾನಕ್ಕೆ ಇಲ್ಲ ಅಂತ ಅಂತೀನಿ ಅಂದ್ರೆ ಇಲ್ಲ ಅನ್ನೋದು ಗೊತ್ತಾಗತ್ತೋ ಗೊತ್ತಾಗಲ್ವೋ? ಇಲ್ಲ ಅನ್ನೋದು ಗೊತ್ತಾದ್ರೆ ಎಂತ ಜ್ಞಾನ ಯಾಕೆ ಇಲ್ಲ ಅಂತ ಆಯ್ತು? ಇಲ್ಲ ಅಂತ ಗೊತ್ತು ಮಾಡ್ಕೊಂಡ್ರೆ ಜ್ಞಾನ ಇರ್ಬೇಕು ತಾನೆ. ಇಲ್ಲ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಯಾವ್ದು ಗೊತ್ತಾಗತ್ತೆ? ಅರಿವಿಗೆ ಗೊತ್ತಾಗದ್ಮೇಲೆ ಅರಿವು ಹಂಗಿಲ್ಲ ಅಂತ ಆಗತ್ತೆ. ಇಲ್ಲ ಅನ್ನೋದು ಗೊತ್ತು ಮಾಡ್ಕೊಳ್ಳುವ ಅರಿವು ಇದ್ದೇ ಇರ್ಬೇಕಲ್ಲ. ಆದ್ರಿಂದ ಅರಿವು ಇಲ್ಲ ಅಂತ ಆಗೋದಿಲ್ಲ. ಈ ಇಲ್ಲ ಅಂತ ಆಗೋದಿಲ್ಲ ಅನ್ನೋ ಅರಿವಿಗೆ ಅಭಾವ ನಿನ್ನ ಹೆಸರು ಕೊಡ್ತೀನಿ ಅಂದ್ರೆ ಕೊಟ್ಕೋ. ನಿತ್ಯವಾದ ಅರಿವಿಗೆ ಅಭಾವ ನಿನ್ನ ಹೆಸರು ಕೊಡ್ತೀನಿ. ಸಂಜ್ಞಾ ಮಾತ್ರ ವಿವಾದ, ನಮ್ಗೇನು ಶಬ್ದ ಮಾತ್ರ ಆಗುತ್ತೆ ಹೊರತು ಅದು ಇಲ್ಲ ಅಂತೇನಾಗೋಲ್ಲ. ಇದೊಂದು ತರ್ಕ ತರಹ ಕಾಣುತ್ತೆ, ತರ್ಕ ಅಲ್ಲ. ಅನುಭವವನ್ನೇ ತರ್ಕದ ಶೈಲಿಯಲ್ಲಿ ಇಡ್ತಾ ಇದ್ದಾರೆ ಅಷ್ಟೇ. ಪ್ಯೂರ್ ಅನುಭವವನ್ನೇ ಹೇಳ್ತಿರೋದು. ಅದು ಹೇಳುವ ಮೆಥಡ್ ತರ್ಕದ ಮೆಥಡ್ ಆಗಿದೆ ಅಷ್ಟೇ. ಇನ್ನು ಶುರು ಮಾಡ್ತಾನೆ. ಅಥ ಅಭಾವೋ ಜ್ಞೇಯೋಪಿ ಸನ್ ಜ್ಞಾನ ವ್ಯತಿರಿಕ್ತ ಇತಿ ಚೇತ್ ನ ತರ್ಹಿ ಜ್ಞೇಯಾಭಾವೇ ಜ್ಞಾನಾಭಾವ. ಇವಾಗ ಅಭಾವ ಜ್ಞೇಯ ಗೊತ್ತಾಗ, ಘಟ ಹೇಗೆ ಜ್ಞೇಯವೋ ಅಭಾವವು ಜ್ಞೇಯ ಅಂತಂದ್ರೆ ಅವಾಗ ಜ್ಞಾನ ವ್ಯತಿರಿಕ್ತ ಅಂತ ನಾನು ಒಪ್ಕೊಳ್ತೀನಿ. ಜ್ಞಾನ ಸ್ವರೂಪ ಅಲ್ಲ ಅಭಾವ. ಜ್ಞಾನಕ್ಕಿಂತ ಹೇಗೆ ಫ್ಯಾನ್ನ ಜ್ಞಾನ ಎರಡು ಬೇರೆ ಬೇರೆ ಏನೋ. ಅಭಾವದ ಜ್ಞಾನ ಅಂದ್ರೆ ಅಭಾವ ಜ್ಞೇಯ ಆಯ್ತು. ಅದನ್ನ ಗೊತ್ತು ಮಾಡ್ಕೊಂಡ ಜ್ಞಾನ ಬೇರೆ ಆಯ್ತು ಅಂತ. ಅವಾಗ ಏನಾಯ್ತು? ಜ್ಞಾನ ವ್ಯತಿರಿಕ್ತ ಅಂತ ಆಯ್ತು. ಜ್ಞೇಯ ಅಭಾವ ಬೇರೆ, ಜ್ಞಾನ ಬೇರೆ ಅಂತ ಆಯ್ತು. ಅವಾಗ ಜ್ಞೇಯ ಇಲ್ಲದೆ ಹೋದ್ರೆ ಜ್ಞಾನ ಇಲ್ಲ ಅಂತ ಏನಾಗಲ್ಲ. ಅಭಾವ ಇಲ್ಲ ಅಂತ ಆಗಲೇ. ಅಭಾವ ಇಲ್ಲ ಅಂತ ಆದ್ರೂ ಭಾವ ಎಂದು ಅಭಾವ ಇಲ್ಲ ಅಂದ್ರೆ ಭಾವ, ಅಭಾವ ಇದೆ ಅಂದ್ರೆ ಅಭಾವ ಆದ್ರೂ ಅಭಾವ ಇಲ್ಲ ಅಂತ ಆದ್ರೂ ಎರಡನ್ನೂ ಬೆಳಗುವ ಜ್ಞಾನ ಭಾವಾಭಾವ ಲಕ್ಷಣ ಆಯ್ತು. ಇದೇ ಇಲ್ಲ ನೋಡೋದು ಇದೇನೋ ಜಾತಿಗೆ ಸೇರುತ್ತೋ ಇಲ್ಲ ಅನ್ನೋ ಜಾತಿಗೆ ಸೇರುತ್ತೋ? ಇಲ್ಲಿ ಅನುಪಮವರಿದ್ದಾರೆ, ಇಲ್ಲಿ ಲಕ್ಷ್ಮಿಯವರಿದ್ದಾರೆ, ಇಲ್ಲಿ ಸುಪರ್ಣ ಇದ್ದಾರೆ, ಇಲ್ಲಿ ಸುರೇಖಾ ಇದ್ದಾರೆ, ಇಲ್ಲಿ ಸುಮನಾ ಇದೆ ಅಂತ ನಾನು ನೋಡ್ತಾ ಇರೋನು ನಾನು ಯಾರು ಅಲ್ಲಪ್ಪ. ನೋಡಿಸ್ಕೊಂಡಕ್ಕಿಂತ ನಾನು ಬೇರೆಪ್ಪ. ಹಾಗೆ ಇದು ಇಲ್ಲ ಅನ್ನೋದನ್ನು ನೋಡುವ ಅರಿವು ಇದೇನು ಜಾತಿಗೂ ಸೇರಲ್ಲ, ಇಲ್ಲ ಅನ್ನೋ ಜಾತಿಗೂ ಸೇರಲ್ಲ. ಅಭಾವವನ್ನು ಬೆಳಗತ್ತೆ, ಇಲ್ಲ ಅನ್ನೋದನ್ನು ಬೆಳಗತ್ತೆ, ಇದೆ ಭಾವವನ್ನು ಬೆಳಗತ್ತೆ. ಭಾವಾಭಾವವನ್ನು ಬೆಳಗುವ ಜ್ಞಾನ ಭಾವಕ್ಕೂ ಸೇರಿಲ್ಲ, ಅಭಾವಕ್ಕೂ ಸೇರಿಲ್ಲ. ಭಾವಾಭಾವ ವಿಲಕ್ಷಣ ಅದು. ಇದೇ ಅನುಭವ ಹೇಳುತ್ತೆ. ಆದ್ರಿಂದ ಪ್ಯಾರಾಗ್ರಾಫ್ ಅಲ್ಲಿ ಜ್ಞಾನ ಜ್ಞೇಯ ಒಂದೇ ಅಂತ ಅವನು ಹೇಳೋದನ್ನ ತಗೊಂಡು ಹೊಡೆದಾಕಿದ್ರು ಭಾಷ್ಯಕಾರರು. ಅಲ್ಲಿ ಅನುಪಮ ಹೇಳೋ ಹಂಗೆ ಅದೇ ಇದು ಬಂದ್ಬಿಡುತ್ತೆ. ಮನಸ್ಸನ್ನ ನೋಡುತ್ತೆ ಅನ್ನೋದನ್ನ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಮನಸ್ಸೇ ಜ್ಞೇಯ ಮನಸ್ಸೇ ಜ್ಞಾನ ಅಂದ್ರೆ ಅದು ಯಾಕೆ ಹೊಂದಲ್ಲ ಅಂತ ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ಬಿಟ್ರು. ಈಗ ಅಥ ಅಭಾವೋ ಜ್ಞೇಯೋಪಿ ಸನ್ ಜ್ಞಾನ ವ್ಯತಿರಿಕ್ತ ಇತಿ ಚೇತ್ ಇನ್ನು ಅದನ್ನ ತಂದ. ಸರಿ, ನಾವು ಬೇರೆ ಅಂದ್ರೆ ಏನ್ ಹೇಳ್ತೀರಾ ಅಂತ ತಂದ. ಬೇರೆ ಜ್ಞಾನ ಬೇರೆ, ಜ್ಞೇಯವಾದ ಅಭಾವವೇ ಬೇರೆ, ಅದನ್ನ ಬೆಳಗ್ತಾ ಇರೋ ಜ್ಞಾನವೇ ಬೇರೆ ಅಂತ ಹೇಳ್ಬಿಟ್ರೆ
ಏನ್ ಹೇಳ್ತೀರಾ ಅಂತ ಅದಕ್ಕೆ ಉತ್ತರ ಕೊಡ ಅಷ್ಟೇ. ಜ್ಞೇಯ ಇಲ್ದೇಪಿ ಜ್ಞಾನ ಇಲ್ಲ ಅಂತ ಏನು ಆಗೋದಿಲ್ಲ. ಗಡಿಗೆ ಇಲ್ದೇಪಿ ಕಣ್ಣಿಲ್ಲ ಅಂತ ಆಗತ್ತನ? ಕಣ್ ಬೇರೆ ಗಡಿಗೆ ಬೇರೆ ಅಂದ್ಮೇಲೆ ಗಡಿಗೆ ಇಲ್ದೇಪಿ ಕಣ್ಣಿಲ್ಲ ಅಂತ ಏನಾಗಲ್ಲಪ್ಪ. ಹಾಗೆ ಅಭಾವ ಜ್ಞೇಯ, ಜ್ಞಾನ ಅಭಾವಕ್ಕಿಂತ ಬೇರೆ ಆದದ್ದು ಅಂದ್ರೆ ಅಭಾವ ಇದ್ದೇದು ಜ್ಞಾನ ಇಲ್ಲ ಅಂತ ಏನಾಗಲ್ಲ. ಇವಾಗ ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ನತು ಜ್ಞಾನಂ ಜ್ಞೇಯ ವ್ಯತಿರಿಕ್ತಂ ಇದು ಚೇತ್. ಹಿಂಗ್ ಹಿಡ್ಕೊಂಡ್ ಊಟ ಹಿಡ್ಕೊಂಡ್ಬಿಟ್ಟ. ಜ್ಞೇಯ ಇದೆಯಲ್ಲ ಅದು ಜ್ಞಾನಕ್ಕಿಂತ ಬೇರೆ, ಪ್ರಪಂಚ ನಮಗಿಂತ ಬೇರೆ, ಅದು ನಾವು ಮಾತ್ರ ಪ್ರಪಂಚಕ್ಕಿಂತ ಬೇರೆ ಅಲ್ಲ ಅನ್ನೋ ಹಂಗೆ ಅರಿವು. ಜ್ಞಾನ ಜ್ಞೇಯ ಬಿಟ್ಟಿಲ್ಲ ಅಂತಾನೆ, ಜ್ಞೇಯ ಜ್ಞಾನ ಬಿಟ್ಟಿದೆ ಅಂತ ಇದ್ದಾನೆ. ಹಿಂಗ್ ಮಾಡ್ತಾ ಉಲ್ಟಾ ಮಾಡ್ತಾ ಇದ್ದಾನೆ. ನಾವು ಜ್ಞಾನ ಬಿಟ್ಟು ಜ್ಞೇಯ ಇಲ್ಲ ಅಂದ್ರೆ ಅವನೇನ್ ಕೇಳಿಮ್ಮ ಮತ್ ಮೂಟ ಆಯ್ತಮ್ಮ. ಅನ್ಬಿಟ್ ಬೇಡ. ಹಿಂದ್ಗಡೆ ಜ್ಞಾನಕ್ಕೆ ಅಭಾವವಿಲ್ಲ ಅನ್ನೋದಕ್ಕೆ ಮೇಲ್ಗಡೆ ಜ್ಞಾನ ಇಲ್ದೆ ಜ್ಞೇಯ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಜ್ಞಾನ ಅನ್ನೋವಾಗ ಭಾಷ್ಯಕಾರರು ವೃತ್ತಿ ಜ್ಞಾನ ಅಂತ ತಗೊಂಡ್ಬಿಟ್ರು. ಸುಷುಪ್ತಿನಲ್ಲಿ ವೃತ್ತಿ ಜ್ಞಾನ, ಸುಷುಪ್ತಿ ಜ್ಞಾನ, ಸ್ವರೂಪ ಜ್ಞಾನ. ಸ್ವರೂಪ ಜ್ಞಾನವೇ ತಗೊಂಡಿದ್ದು. ಅಲ್ಲ, ಸ್ವರೂಪ ಜ್ಞಾನ ಇಲ್ಲದೆ ಇರೋ ಸ್ಥಿತಿ ಇಲ್ವೇ ಇಲ್ವಲ್ಲ. ಅಲ್ಲ, ಸುಷುಪ್ತಿಯಲ್ಲಿ ಸ್ವರೂಪ ಜ್ಞಾನ ಇಲ್ಲ ಅಂತಿಲ್ಲ ಸರಿ. ಜ್ಞಾನವೂ ಜ್ಞೇಯಕ್ಕಿಂತ ವ್ಯತಿರಿಕ್ತ ಅಂದಾಗ ಸುಷುಪ್ತಿ ಸ್ವರೂಪ ಜ್ಞಾನವನ್ನೇ ಜ್ಞೇಯಕ್ಕಿಂತ ಜ್ಞಾನ ವ್ಯತಿರಿಕ್ತ ಅಂತ ಹೇಳ್ತಿರೋದು, ವೃತ್ತಿ ಜ್ಞಾನವನ್ನು ಹೇಳ್ತಾ ಇಲ್ಲ. ಅಲ್ಲ, ಇಲ್ಲಿ ಹಿಂದೆ ಜ್ಞಾನವಿಲ್ಲದೆ ಜ್ಞೇಯವೆಂಬುದು ಯಾರ ಮತದಲ್ಲಿಯೂ ಇರುವುದೇ ಇಲ್ಲ ಅಂತ ಹೇಳುವಾಗ, ಏಕೆಂದ್ರೆ ಸುಷುಪ್ತಿಯಲ್ಲಿ ಅದು ಕಂಡು ಬರುವುದಿಲ್ಲ ಅಂತ ಹಿಂದಿನ ಪ್ಯಾರಾದಲ್ಲಿ. ನೆನ್ನೆ ಆಗಿದ್ದು ಹೇಳ್ತಿರೋದು. ಅಲ್ಲ, ಇವತ್ತು ಸ್ಟಾರ್ಟಿಂಗ್ ಪ್ಯಾರಾದ ನಿನ್ನೆ ಕೊನೆ ನಹಿ ಜ್ಞಾನೇ ಅಸತಿ ಜ್ಞೇಯಂ ನಾಮ ಭವತಿ ಕಸ್ಯಚಿತ್. ನಹಿ ಜ್ಞಾನೇ ಅಸತಿ ಜ್ಞೇಯಂ ನಾಮ ಭವತಿ ಕಸ್ಯಚಿತ್ ಸುಷುಪ್ತೆ ಅದರ್ಶನಾತ್. 91 ಆ ಭಾಷೆದ ಕೊನೆಯಲ್ಲಿ ವೃತ್ತಿ ಜ್ಞಾನ ಇಲ್ಲದೆ ಜ್ಞೇಯ ಇಲ್ಲ ಅಂತ ಹೇಳಿದ್ರು. ಕೂಟಸ್ಥ ಚೈತನ್ಯ ಅದು ಅಮ್ಮ. ನಹಿ ಜ್ಞಾನೇ ಅಸತಿ ಜ್ಞೇಯಂ ನಾಮ ಭವತಿ ಕಸ್ಯಚಿತ್. ಜ್ಞಾನ ಇಲ್ಲದೆ ಹೋದ್ರೆ ಜ್ಞೇಯ ಇರೋದಿಲ್ಲ ಅನ್ನೋಗ ಸ್ವರೂಪ ಜ್ಞಾನವನ್ನೇ ಹೇಳ್ತಿರೋದು, ಇದು ವೃತ್ತಿ ಜ್ಞಾನ ಅಲ್ಲ. ಹೆಡ್ಡಿಗೆ ನೋಡಿ, ಆತ್ಮ ಚೈತನ್ಯವು ಕೂಟಸ್ಥ. 5 ಟಿಪ್ಪಣಿಯಲ್ಲಿ ಎಲ್ಲಿ ಹೆಡ್ಡಿಂಗ್ ನೋಡಿ, ಹೆಡ್ಡಿಂಗ್ ಆತ್ಮ ಚೈತನ್ಯವು ಕೂಟಸ್ಥವು ಅದ್ವಿತೀಯವೂ ಆಗಿದೆ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಸ್ವಾಮಿಗಳು. ಕೂಟಸ್ಥ ಚೈತನ್ಯವನ್ನು ಹೇಳ್ತಿರೋದು, ವೃತ್ತಿ ಜ್ಞಾನ ಅಲ್ಲ ಹೇಳ್ತಿರೋದು. ಹಾಗಾದ್ರೆ ಸುಷುಪ್ತಿನಲ್ಲಿ ಜ್ಞೇಯ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಜ್ಞಾನ ಇಲ್ಲ ಅನ್ನೋದು ಇದು ಕೊಟ್ಟಾಗ ಸ್ವರೂಪ ಜ್ಞಾನ ಇಲ್ಲದೆ ಇರೋ ಸ್ಥಿತಿನೇ ಇಲ್ಲದೆ ಇರೋದ್ರಿಂದ ಅಲ್ಲೂ ಜ್ಞೇಯ ಇದೆ ಅಂತ ಆಗ್ಬಿಡುತ್ತಲ್ವಾ ಗುರುಗಳೇ ಅವ್ರು ಹೇಳಿರೋದಾಗ? ಯಾಕಾಗತ್ತೆ? ಇಲ್ಲ, ಜ್ಞಾನವಿಲ್ಲದೆ ಜ್ಞೇಯವೆಂಬುದು ಯಾರ ಮತದಲ್ಲಿಯೂ ಇರುವುದೇ ಇಲ್ಲ ಅಂದ್ರೆ ಸುಷುಪ್ತಿನಲ್ಲಿ ಜ್ಞಾನ ಇದ್ದೇ ಇದೆ. ಹೌದು, ಜ್ಞೇಯ ಇಲ್ಲ ಇಲ್ಲ, ಆದ್ರೆ ಜ್ಞಾನ ಇದ್ದೇ ಇದೆ. ಹೌದು, ಜ್ಞಾನ ಕೂಟಸ್ಥ ಜ್ಞಾನ ಅದು ಕಾರಣ ಕೊಟ್ಟಿರೋದು ಸರಿ ಹೋಗುತ್ತಾಗ ಆಗತ್ತಲ್ಲ. ಅಷ್ಟೇ, ಜ್ಞಾನ ಇಲ್ಲದೆ ಜ್ಞೇಯವಿಲ್ಲ ಅಂತಿದೆ ಹೊರತು ಜ್ಞೇಯವಿಲ್ಲದೆ ಜ್ಞಾನ ಇಲ್ಲ ಅಂತ ಎಲ್ಲೂ ಅಂತ ಇಲ್ಲ. ಜ್ಞೇಯವಿಲ್ಲದ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ ನಾನು. ಅವರು ಜ್ಞೇಯ ಇಲ್ಲ, ಜ್ಞಾನ ಇಲ್ಲದೆ ಇರೋ ಜ್ಞೇಯ ಇಲ್ಲ ಅಂದಾಗ ಸುಷುಪ್ತಿನಲ್ಲಿ ಜ್ಞೇಯ ಇಲ್ಲ ಅಂತ ಹೇಳ್ತಿರೋವಾಗ ಈ ಜ್ಞಾನ ಇಲ್ಲದೆ ಇರೋದ್ರಿಂದ ಜ್ಞೇಯ ಇಲ್ಲ ಅಂತ ಹೇಳ್ತಿದಾರಲ್ವಾ ಅವರು? ಯಾವ ಜ್ಞಾನ ಅದು? ವೃತ್ತಿ ಜ್ಞಾನ ಅಲ್ಲ, ಸ್ವರೂಪ ಜ್ಞಾನ ಸುಷುಪ್ತಿಲಿ ಇದ್ದೇ ಇರುತ್ತೆ. ಸ್ವರೂಪ ಜ್ಞಾನ ಇದ್ದೇ ಇರುತ್ತೆ ಅಂತ ನಾನ್ ಹೇಳ್ತಾ ಇರೋದು. ಸ್ವರೂಪ ಜ್ಞಾನ ನಾನು ಹೇಳ್ತಿರೋದು. ಸ್ವರೂಪ ಜ್ಞಾನ ಇದ್ದೇ ಇರುತ್ತೆ, ಜ್ಞೇಯ ಇರಲ್ಲ ಸುಷುಪ್ತಿಯಲ್ಲಿ ಅಂತ ಹೇಳ್ತಾ ಇದೀವಿ. ಕನ್ಫ್ಯೂಸ್ ಆಗ್ತಾ ಇದೆ. ಈ ಪಾಠಕ್ಕೆಲ್ಲ ಎದುರಿಗಿರ್ಬೇಕಮ್ಮ, ಇದೆಲ್ಲ ಆನ್ಲೈನ್ ಸರಿ ಆಗಲ್ಲ. ಇಲ್ಲಿ ಬರ್ರಿ, ಓಡ್ ಬರ್ರಿ, ಇಲ್ಲಿ ಬಂದು ಕೂತ್ಕೊಳ್ರಿ. ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ವಿಷಯ ಕ್ಲಿಯರ್ ಆಗತ್ತೆ. ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ನತು ಜ್ಞಾನಂ ಜ್ಞೇಯಂ ವ್ಯತಿರಿಕ್ತಂ ಚೇತ್ ಅಂದ. ಜ್ಞೇಯ ಇದೆಯಲ್ಲ ವಸ್ತು, ಅದು ಜ್ಞಾನಕ್ಕಿಂತ ಬೇರೆ. ಆ ಜ್ಞಾನ ಇದೆಯಲ್ಲ ಅದು ಜ್ಞೇಯಕ್ಕಿಂತ ಬೇರೆ ಅಲ್ಲ ಅಂತ. ಹೀಗಂದ್ರೆ ಏನಂತೀಯ ಅಂತ ಹೀಗೆ ಹಿಡ್ಕೊಂಡ.
ಶಬ್ದ ಮಾತ್ರತ್ವಾತ್ ವಿಶೇಷಾನುಪತ್ತೇ. ಇದು ಶಬ್ದ ಮಾತ್ರವಾಗುತ್ತೆ, ಇದು ವಿಶೇಷ ಹೊಂದಲ್ಲ ಅಂದ್ರು. ಜ್ಞೇಯ ಜ್ಞಾನಕ್ಕಿಂತ ಬೇರೆ ಅಂತೆ, ಜ್ಞಾನ ಜ್ಞೇಯ ಬಿಟ್ಟು ಇಲ್ವಂತೆ. ಇದೆಂತ ಇದ್ರ? ಜ್ಞಾನ ಮಾತ್ರ ಜ್ಞೇಯ ಬಿಟ್ಟಿಲ್ಲ, ಜ್ಞೇಯ ಜ್ಞಾನ ಬಿಟ್ಟಿದೆಯಂತೆ. ನಾನು ಮಲಗಿದ್ದಾಗಲೂ ಪ್ರಪಂಚ ಇರುತ್ತೆ ಅಂತ ಹೇಳ್ದಂಗೆ ಆಯ್ತು ಇವನು. ನಾವು ಇವಾಗ ಶಿವಮೊಗ್ಗ ನೋಡ್ತಾ ಇಲ್ಲ, ಅದು ಇದೆ. ಜ್ಞಾನಕ್ಕಿಂತ ವ್ಯತಿರಿಕ್ತವಾಗಿ ಜ್ಞೇಯ ಇದೆ. ಜ್ಞಾನ ಮಾತ್ರ ಯಾವಾಗಲೂ ವಿಷಯಗಳನ್ನ ಕರೆಕ್ಟ್ ಆಗೇ ಇರುತ್ತೆ ಅಂತ ಸಾಮಾನ್ಯ ಜನರ ಅಭಿಪ್ರಾಯ ಬಿಟ್ಕೊಂಡು ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಅರಿವಿಗೂ ವಿಷಯ ಇರಲೇಬೇಕು, ಆದರೆ ವಿಷಯಕ್ಕೆ ಮಾತ್ರ ಅರಿವು ಇರಬೇಕು ಅಂತ ಏನಿಲ್ಲ. ವಿಷಯ ಮಾತ್ರ ಅರಿವಿಲ್ದೇನೂ ಇರುತ್ತೆ ಅಂತಂದ್ರೆ ಏನಂತೀರಾ ಅಂದ್ರೆ ಇದು ಶಬ್ದ ಮಾತ್ರವಾಗುತ್ತೆ, ವಿಶೇಷ ಹೊಂದಲ್ಲ ಅಂದ್ರು. ಹಾಗೆಂದ್ರೆ ಜ್ಞೇಯ ಜ್ಞಾನಯೋ ಏಕತ್ವಂಚೇದ್ ಅಭ್ಯುಪಗಮ್ಯತೆ. ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ನ ಜ್ಞೇಯ ವ್ಯತಿರಿಕ್ತಂ ಜ್ಞಾನಂ ಇತಿ ಶಬ್ದ ಮಾತ್ರಮೇವ ತತ್. ವನ್ಹಿ ಅಗ್ನಿ ವ್ಯತಿರಿಕ್ತಃ ಅಗ್ನಿ ನ ವನ್ಹಿ ವ್ಯತಿರಿಕ್ತಃ ಇದು ಯದ್ವದಭ್ಯುಗಮ್ಯತೆ. ಯಾಕೆಂದ್ರೆ ಜ್ಞೇಯ ಜ್ಞಾನಗಳ ಏಕತ್ವವನ್ನು ಒಪ್ಕೊಳ್ಳೋದಾದ್ರೆ, ಜ್ಞೇಯ ಜ್ಞಾನ ಎರಡು ಒಂದೇ, ಅದು ಒಂದು ಇದು ಜೋಡಿ, ಒಂದ್ ಬಿಟ್ಟು ಒಂದಿಲ್ಲ ಅಂತ ಅನ್ನೋದಾದ್ರೆ ಅವಾಗ ಜ್ಞೇಯ ಜ್ಞಾನಕ್ಕಿಂತ ಬೇರೆ, ಜ್ಞಾನ ಮಾತ್ರ ಜ್ಞೇಯಕ್ಕಿಂತ ಬೇರೆ ಅಲ್ಲ ಅಂತ ಅಂದ್ರೆ ಇದು ಶಬ್ದ ಮಾತ್ರ ಆಗುತ್ತೆ. ಅಗ್ನಿ ಬೆಂಕಿಗಿಂತ ಬೇರೆ, ಬೆಂಕಿ ಅಗ್ನಿಗಿಂತ ಬೇರೆ ಅಲ್ಲ ಅಂತ ಹೇಳ್ದಂಗಾಯ್ತು. ಅಗ್ನಿ ಬೆಂಕಿ ಎರಡು ಒಂದೇ, ಅಗ್ನಿ ಬೆಂಕಿಗಿಂತ ಬೇರೆ ಅಲ್ಲ, ಬೆಂಕಿ ಅಗ್ನಿಗಿಂತ ಬೇರೆ. ಹೇಗಲ್ಲ ಹೇಳಿ, ಈ ರೀತಿ ಹೇಳಿದ್ರೆ ಹೇಗಾಗುತ್ತೋ ಹಾಗಾಗತ್ತೆ. ಎರಡು ಒಂದೇ, ಜ್ಞಾನ ಜ್ಞೇಯ ಒಂದೇ ಅಂತ ಅನ್ನೋದಾದ್ರೆ ಜ್ಞಾನ ಜ್ಞೇಯ ಬಿಟ್ಟಿಲ್ವಂತೆ, ಜ್ಞೇಯ ಜ್ಞಾನ ಬಿಟ್ಟಿರುತ್ತೆ ಅಂತಂದ್ರೆ ಒಂದೇ ಅಂತಂದ್ರೆ ಶಬ್ದಕ್ಕೆ ಅರ್ಥ ಇರುವಾಗ. ಒಂದೇ ಅಂತಂದ್ರೆ ಒಂದ್ ಬಿಟ್ಟು ಒಂದಿಲ್ಲ ಅಂತ ಅರ್ಥ. ಜ್ಞೇಯ ಜ್ಞಾನ ಬಿಟ್ಟಿರುತ್ತೆ ಅಂದ್ರೆ ಜ್ಞಾನವು ಜ್ಞೇಯ ಬಿಟ್ಟಿರುತ್ತೆ ಅಂತ ಆಯ್ತು. ಅವಾಗ ಇಲ್ಲಿಂದ ಅಲ್ಲಿ 4 ಕಡೆ ಆದ್ರೆ ಅಲ್ಲಿಂದ ಇಲ್ಲಿಗೂ 4 ಕಡೆ ಆಗತ್ತೆ. ಆದ್ರೆ ಅಲ್ಲಿ ಮಾತ್ರ ಇಲ್ಲ ವ್ಯತ್ಯಾಸ ಆಗುತ್ತೆ. ಜೀವನಿಗೂ ಪರಮಾತ್ಮನಿಗೂ, ಜೀವನೂ ಪರಮಾತ್ಮದಿಂದ ಬೇರೆ ಅಲ್ಲ, ಪರಮಾತ್ಮ ಮಾತ್ರ ಜೀವನದಿಂದ ಬೇರೆ, ಅಲ್ಲಿ ಹೊಂದತ್ತೆ. ಘಟಾಕಾಶ ಮಹಾಕಾಶಗಳಲ್ಲಿ ಘಟಾಕಾಶ ಮಹಾಕಾಶಕ್ಕಿಂತ ಬೇರೆ ಅಲ್ಲ, ಮಹಾಕಾಶ ಘಟಾಕಾಶಕ್ಕಿಂತ ಬೇರೆ. ಬೇರೆ ಅಂದ್ರೆ ಲಕ್ಷಣದಿಂದ ಬೇರೆ, ತತ್ವದಿಂದ ಬೇರೆ ಅಲ್ಲ, ಸ್ವರೂಪದಿಂದ ಬೇರೆ ಅಲ್ಲ, ಲಕ್ಷಣದಿಂದ ಬೇರೆ ಅಂತ ಹೇಳ್ತಾರೆ ಅಷ್ಟೇ, ಬೇರೆ ಇದಲ್ಲ. ಜ್ಞೇಯ ವ್ಯತಿರೇಕೇತು ಜ್ಞಾನಸ್ಯ ಜ್ಞೇಯಾಭಾವೇ ಜ್ಞಾನಾಭಾವಾನುಪಪತ್ತಿಃ ಸಿದ್ಧ. ಜ್ಞೇಯ ವ್ಯತಿರೇಕ, ಜ್ಞೇಯಕ್ಕಿಂತ ಬೇರೆ ಜ್ಞಾನ ಅಂತ ಅಂದ್ಬಿಟ್ರೆ ಅವಾಗ ಜ್ಞೇಯ ಇಲ್ಲದೆ ಹೋದ್ರು ಕೂಡ ಜ್ಞಾನ ಇಲ್ಲ ಅಂತಂದ್ರೆ ಅದು ಹೊಂದಲ್ಲ ಅನ್ನೋದು ಸಿದ್ಧ ಆಗುತ್ತೆ. ಬೇರೆ ಬೇರೆ ಅಂದ್ರೆ ಅಶ್ವ ಮಹಿಷ, ಬೇರೆ ಬೇರೆ ಅಂದ್ರೆ ಅದಿಲ್ಲದೆ ಹೋದು ಇದಿರುತ್ತೆ, ಇದಿಲ್ಲದೆ ಹೋದು ಅದಿರುತ್ತೆ. ಬೇರೆ ಬೇರೆ ಆಗಿದ್ದಕ್ಕೆ ಯಾರಿಗೂ ಯಾರು ಹಂಗೂ ಇಲ್ಲ. ಒಂದೇ ಆದ್ರೆ ಅವಾಗ ಇದು ಬಿಟ್ಟು ಇದಿರಲ್ಲ, ಇದು ಬಿಟ್ಟು ಇದಿರುತ್ತೆ ಅನ್ನೋ ಬರಲ್ಲ. ಒಂದೇ ಆದ್ರೂ ಜ್ಞೇಯ ಜ್ಞಾನ ಬಿಟ್ಟಿರುತ್ತಂತೆ, ಜ್ಞಾನ ಜ್ಞೇಯ ಬಿಟ್ಟಿರಲ್ವಲ್ಲ ಅಂತಂದ್ರೆ ಇದು ಹೊಂದಲ್ಲ. ಒಂದೂ ಬೇಡ, ಒಂದಾದ್ರೆ ಎರಡಕ್ಕೂ ಪೂರ್ಣ ಇದಿದೆ, ಬೇರೆ ಆದ್ರೆ ಎರಡು ಸ್ವತಂತ್ರ ಅನ್ನೋ. ಆದರೆ ಜ್ಞೇಯ ಬಿಟ್ಟು ಜ್ಞಾನ ನಾವು ತೋರಿಸಿದೀವಿ, ಜ್ಞಾನ ಬಿಟ್ಟು ಜ್ಞೇಯ ಇಲ್ಲ. ಆದರೆ ಜ್ಞೇಯ ಜ್ಞಾನಾಧೀನವೇ ಹೊರತು ಜ್ಞಾನ ಜ್ಞೇಯ ಅಧೀನ ಅಲ್ಲ. ಜ್ಞಾನ ಸ್ವತಂತ್ರ, ಜ್ಞೇಯ ಅಧೀನ. ಜ್ಞೇಯ ಡಿಪೆಂಡೆನ್ಸು, ಜ್ಞಾನ ಇಂಡಿಪೆಂಡೆನ್ಸ್. ಜ್ಞಾನ ಸ್ವತಂತ್ರ. ಅದೆಲ್ಲ ಬೌದ್ಧರ ಭಾಗ ಅಂತ ಅನುವಾದ ಮಾಡಿಕೊಂಡು ಅವ್ರು ಏನಂತಿದ್ದಾರೆ, ಅದು ಬಿಟ್ಟು ಇದಿಲ್ಲ, ಇದು ಬಿಟ್ಟು ಅದಿಲ್ಲ ಅಂತ ಅದನ್ನ ಎರಡೂ ಅಭಾವ ಅಂತ ಅವ್ರು ಪ್ರೂವ್ ಮಾಡಕ್ ಹೊರಟಿದ್ದಾರೆ ಅವರು. ಅವ್ರದ್ದಲ್ಲ ಅದು. ಆದ್ರೆ ಹಂಗಾಗಲ್ಲಪ್ಪ, ಜ್ಞೇಯ ಬಿಟ್ಟು ಜ್ಞಾನ ಇರುತ್ತೆ, ಜ್ಞಾನ ಬಿಟ್ಟು ಜ್ಞೇಯ ಇರಲ್ಲ ಅಂತ. ಅವನೇನಿಂದ ಇವನ ವಾದವನ್ನು ತಗೊಂಡು ಜ್ಞೇಯ ಜ್ಞಾನ ಬಿಟ್ಟು ಇರುತ್ತಲ್ಲ, ಜ್ಞಾನ ಎಲ್ಲಿ ಜ್ಞೇಯ ಬಿಟ್ಟು ಇರುತ್ತೆ ಅಂತಂದ. ಅಲ್ಲಪ್ಪ, ಎರಡು ಒಂದೇ ಮೇಲೆ ಅದು ಬಿಟ್ಟು ಇದಿರುತ್ತೆ ಅಂತ ಹೆಂಗೆ ಹೇಳ್ತೀಯಾ ಅಂತಂದ್ರು. ಎರಡು ಒಂದೇ ಆತ್ಮ ಒಪ್ಕೊಂಡ್ರೆ ಜ್ಞಾನ ಬಿಟ್ಟು ಜ್ಞೇಯ ಹೆಂಗಿರಕ್ ಸಾಧ್ಯ? ಬೆಂಕಿ ಅಗ್ನಿ ಒಂದ್ಬಿಟ್ಟು ಒಂದ್ ಹೆಂಗಿರುತ್ತೆ? ಅದೇ ಒಂದೇ ಅಲ್ಲ ಅಂತ ಅವು. ಇಲ್ಲ ಎರಡು ಒಂದೇ ಅಂತ ಅಂದ್ರೆ ಬೇರೆ ಬೇರೆ ಏನ್ ಬೇಡ ಅಂದ್ರು. ಅದು ಎರಡು ಒಂದೇ ಅಲ್ಲ ಅಂತಂದ್ರೆ ಬೇರೆ ಬೇರೆ ಅಂದ್ರೆ ಅವಾಗಲೂ ಜ್ಞಾನ ಸ್ವತಂತ್ರ ಹೊರತು ಜ್ಞೇಯ ಸ್ವತಂತ್ರ ಅಲ್ಲ. ಜ್ಞೇಯದ ಅಸ್ತಿತ್ವ ಜ್ಞಾನಕ್ಕೆ ಮೂಲಕವಾಗಿ, ಜ್ಞಾನ ಬಿಟ್ಟು ಜ್ಞೇಯ ಬಿಟ್ಟು ಇರುತ್ತೆ ಅಂತ ಹೇಳೋದು. ಆದ್ರೆ ಜ್ಞೇಯವಿಲ್ಲದೆ ಹೋದ್ರೆ ಜ್ಞಾನ ಇರೋದಕ್ಕೆ ಅಡ್ಡಿ ಇಲ್ಲ. ಸುಷುಪ್ತಿಯಲ್ಲಿ ಜ್ಞಾನ ಇರುತ್ತೆ. ಜ್ಞಾನ ಅಂದ್ರೆ ವೃತ್ತಿ ಜ್ಞಾನ ಅಲ್ಲ, ಇದು ಸ್ವರೂಪ ಜ್ಞಾನ.
ಜ್ಞೇಯ ವ್ಯತಿರೇಕೆ ಸೊ ಜ್ಞಾನವು ಜ್ಞಾನಕ್ಕಿಂತ ಬೇರೆ ಅಂದರೆ ಜ್ಞೇಯ ಇಲ್ಲದೆ ಹೋದ್ರು ಕೂಡ ಜ್ಞಾನ ಅಭಾವವನ್ನು ಹೊಂದುತ್ತದೆ. ಜ್ಞೇಯಾಭಾವೇ ಅದರ್ಶನಾತ್ ಅಭಾವೋ ಜ್ಞಾನಸ್ಯ ಇತಿ ಚೇತ್. ಇವಾಗ ಅನುಭವಿಗಳು ಸ್ವಾಮಿ ಜ್ಞೇಯ ಅಂದ್ರೆ ಆಬ್ಜೆಕ್ಟ್ ಇಲ್ಲದೆ ಹೋದ್ರೆ ಸಬ್ಜೆಕ್ಟ್ ಜ್ಞಾನ ಇರೋದಕ್ಕೆ ಪ್ರೂವೇ ಇಲ್ವಲ್ಲ. ಬರೀ ಅರಿವು ಎಲ್ಲಿದೆ? ಯಾರು ಕಂಡಿದ್ದಾರೆ? ಗಡಿಗೆ ಇದ್ದರೆ ಗಡಿಗೆ ಜ್ಞಾನ ಕಂಡಿದ್ದೀರಾ? ಯಾವ ಜ್ಞೇಯವೂ ಇದೆ ಹೋದ್ರೆ ಜ್ಞಾನವೂ ಇಲ್ಲ ಅಂತ ಅನುಭವ ಇದೆಯಲ್ಲ. ಜ್ಞೇಯೂ ಇದೆ ಹೋದ್ರೆ ಜ್ಞಾನ ಇರುತ್ತೆ, ನೀವು ಹೆಂಗ್ ಪ್ರೂವ್ ಮಾಡ್ತೀರಾ? ಅಭಾವ ಜ್ಞಾನಸ್ಯ ಅದರ್ಶನಾತ್ ಜ್ಞೇಯಾಭಾವೇ ಜ್ಞಾನಸ್ಯ ಅಭಾವೋ ದರ್ಶನ ಅಲ್ಲ, ಜ್ಞಾನಸ್ಯ ಅದರ್ಶನಾತ್ ಅಭಾವ ಅಂತ. ಜ್ಞೇಯಾಭಾವೇ ಜ್ಞಾನಸ್ಯ ಅದರ್ಶನಾತ್ ಜ್ಞಾನಸ್ಯ ಅಭಾವ ಎರಡು. ಜ್ಞಾನಸ್ಯ ಅದರ್ಶನಾತ್ ಜ್ಞಾನಸ್ಯ ಅಭಾವ. ಜ್ಞಾನವು ಕಂಡು ಬರುವುದಿಲ್ಲವಾದ್ರಿಂದ ಜ್ಞಾನ ಇಲ್ಲ ಅಂತ ಯಾಕೆ ಅನ್ಕೋಬಾರ್ದು ಒಂದು. ಸುಷುಪ್ತಿಯ ಜ್ಞಪ್ತ್ಯಭ್ಯುಪಗಮ. ಸುಷುಪ್ತಿಯಲ್ಲಿ ಜ್ಞಪ್ತಿ ಸ್ವರೂಪ ನಾವು ಒಪ್ಕೊಂಡ್ಬಿಟ್ಟಿದೀವಿ. ನೀವು ಒಪ್ಕೊಂಡ್ಬಿಟ್ರ ನೀವು ಒಪ್ಕೊಂಡ್ರೆ ಏನ್ ಮಾಡ್ತೀರಾ? ನಮಗೆ ಪ್ರೂವ್ ಮಾಡಿ. ನಾವು ಒಪ್ಕೊಂಡಿದೀವಿ ಅಂದ್ರೆ ಶ್ರುತಿಯಲ್ಲೂ ಇದೆ, ಅನುಭವದಲ್ಲೂ ಇದೆ. ನಹಿ ವಿಜ್ಞಾತ ವಿಜ್ಞಾತಿ ಉತ್ತರ ಕೊಡೋ ಕ್ರಮ ನಾವು ಸುಷುಪ್ತಿಲಿ ಜ್ಞಪ್ತಿ ಸ್ವರೂಪ ಅಂತ ಒಪ್ಕೊಂಡ್ಬಿಡ್ತೀವಪ್ಪ. ಆದ್ರಿಂದ ಜ್ಞೇಯ ಜ್ಞಾನ ಇರುತ್ತೆ. ನೀವು ಒಪ್ಕೊಂಡ್ಬಿಡ್ತೀರಾ, ನೀವು ಇಟ್ಕೊಂಡ್ಬಿಡ್ತೀರಾ. ನಮಗೆ ಪ್ರೂವ್ ಮಾಡಿ, ನಮಗೆ ಸುಷುಪ್ತಿಯಲ್ಲಿ ಜ್ಞಪ್ತಿ ಸ್ವರೂಪ ಅಂತ ಪ್ರೂವ್ ಮಾಡಿ ಎಂದು. ಹೌದು, ಸುಷುಪ್ತಿಯಲ್ಲಿ ಅರಿವಿರುತ್ತೆ ಏನಕ್ಕೆ? ನಿನ್ನ ಅನುಭವ ಪ್ರಮಾಣವಾಗಿದೆ. ಯಾಕೆಂದ್ರೆ ಸುಷುಪ್ತಿಯಲ್ಲಿ ನಾನಿಲ್ಲ ಅಂತ ಯಾರು ಅಂದ್ಕೊಂಡಿರಲ್ಲ. ನಾನು ಅನ್ನೋದೇ ಅರಿವಿನ ಸ್ವರೂಪ. ನಾನು ಪ್ರಭಾ ಸ್ವರೂಪ ಅಲ್ಲ, ತಾನಾದ ರೂಪ. ನಾನು ಅನ್ನೋದು ಎರಡಿದೆ. ಒಂದು ಡೂಪ್ಲಿಕೇಟ್ ನಾನು, ಒರಿಜಿನಲ್ ನಾನಿದೆ. ಡೂಪ್ಲಿಕೇಟ್ ನಾನಿರಲ್ಲ, ಒಪ್ಕೋತೀನಿ. ಒರಿಜಿನಲ್ ನಾನಿರಲ್ಲ ಅಂತ ಅನ್ನಲ್ಲ. ಸುಷುಪ್ತಿಯಲ್ಲಿ ನಾನೇ ಇಲ್ಲ ಅಂತ ಆಗ್ತೀನಿ ಅಂತ ಏನಾದ್ರೂ ಅನ್ನಿಸ್ಬಿಟ್ರೆ ಯಾರು ನಿದ್ದೆ ಹೋಗಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ, ಇಷ್ಟಪಡ್ತಿರ್ಲಿಲ್ಲ. ಅಯ್ಯೋ ನಿದ್ದೆ ಬೇಡ, ನಾನಿಲ್ಲ ಆಗ್ಬಿಡ್ತೀನಿ, ನಿದ್ದೆ ಬೇಡ ಅಂತ ಹೆದರ್ಕೊಂಡ್ಬಿಡ್ತಿದ್ರು. ಅಷ್ಟೇ ಅಲ್ಲ, ಸುಷುಪ್ತಿಯಲ್ಲಿ ಏನೂ ಇಲ್ಲ ಅನ್ನೋದು ಒಂದು ಅನುಭವವೇ ಆದ್ದರಿಂದ, ಆ ಅನುಭವವೇ ಆತ್ಮನಾದ್ದರಿಂದ ಅದನ್ನ ಅಪಲಾಪ ಮಾಡೋಕ್ಕೆ ತೆಗೆದುಹಾಕಕ್ಕಾಗಲ್ಲ. ಅದೇ ಜ್ಞಪ್ತಿ ಸ್ವರೂಪ. ಕೇಳಿ. ಸೊ ಇಲ್ಲಿ ನೀವು ಸ್ವರೂಪ ಜ್ಞಾನ ಅಂತ ಇರೋದು ಆತ್ಮದ ಜ್ಞಾನ ಅಂತ. ಹೌದು, ಪ್ಯೂರ್ ಕಾನ್ಶಿಯಸ್ನೆಸ್. ಪ್ಯೂರ್ ಕಾನ್ಶಿಯಸ್ನೆಸ್ ಅದು. ಅದನ್ನ ಇಲ್ಲ ಅಂತ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲ ಅಂತ ಅನ್ನೋದಕ್ಕೂ ಅದು ಬೇಕೇ ಬೇಕು. ಕೇಳಿಮ್ಮ, ಸುರೇಖಮ್ಮ ಕೇಳ್ತಾರೆ. ಕೇಳಿ ಮೂರ್ತಿಗೆ. ಕೇಳಿ ಗುರುಗಳೇ. ಹೇಳಿಮ್ಮ. ಬೃಹದಾರಣ್ಯಕದಲ್ಲಿನೂ ಘಟದ ಅಭಾವ ತಗೊಂಡು ಹೇಳ್ತಾರಲ್ವಾ, ಇಲ್ಲಿ ಎದುರುಗಡೆ ಘಟ ಇದೆ ಇಲ್ಲ ಅನ್ನೋದನ್ನ ತಗೊಂಡು ಇದೆ ಅಂದ್ರೂ ಹೇಳತ್ತೆ, ಇಲ್ಲ ಅನ್ನೋದನ್ನು ಅರಿವಿಂದ ಹೇಳತ್ತೆ ಅಂತ ಅಲ್ಲಿ ವಿಶ್ಲೇಷಣೆ ಬರುತ್ತಲ್ವಾ. ಸುಷುಪ್ತಿನ ತಗೊಂಡು ಇಲ್ಲಿ ಸುಷುಪ್ತಿನ ತಗೊಂಡು ಹೇಳ್ತಾ ಇದಾರೆ. ಅಲ್ಲಿ ಕಣ್ಣಿನ ಇದರಿಂದ ಕಣ್ಣಿಗೆ ಅರಿವು ಬರುತ್ತೆ, ಕಣ್ಣ ನೋಡುತ್ತೆ, ಇಲ್ಲ ಅಂದ್ರೂ ನೋಡುತ್ತೆ, ಅದು ಇಲ್ಲ ಅನ್ನೋದನ್ನ ತಿಳ್ಕೊಳತ್ತೆ ಅಂತ. ಅದು ಒಂದು ಹಂತದ ವ್ಯವಹಾರ. ಇಲ್ಲ ಅನ್ನೋದನ್ನು ನೋಡಿದ ಕಣ್ಣು ಅನ್ನೋದು, ಇಲ್ಲ ಅನ್ನೋದು ಬಣ್ಣ ಇಲ್ಲಲ್ಲ. ಇಲ್ಲ ಅನ್ನೋದು ಹೆಂಗ್ ನೋಡುತ್ತೆ ಕಣ್ಣು? ಕಣ್ಣು ಇಲ್ಲ ಅದನ್ನ ನೋಡುತ್ತೆ, ಇಲ್ಲ ಅನ್ನೋದು ಬಣ್ಣ ಇದೆಯಾ ನೋಡೋಕೆ? ಅಲ್ಲ, ಅಂದ್ರೆ ಕಣ್ಣಿಗಿಂತ ಹಿಂದೆ ಹೋದ್ರೆ ಅರಿವು ಹೇಳುತ್ತೆ ಅಲ್ಲಿ ಇಲ್ಲ ಅಂತ. ಅರಿವು ಹೇಳುತ್ತೆ, ಕರೆಕ್ಟ್. ಅರಿವಿಗೆ ಗೊತ್ತಾಗತ್ತೆ ಇಲ್ಲ ಅನ್ನೋದು. ಅಚ್ಚರಿ. ಆದ್ರೆ ನಾವು ಇದ್ರಲ್ಲಿ ಇಲ್ಲಿ ಬೆಂಗಳೂರು ಇದೆ, ಮೈಸೂರು ಅಲ್ಲಿ ಇದೆ ಅಂತಾನು ಒಪ್ಕೋತಾ ಇರ್ತೀವಲ್ವಾ ಗುರುಗಳೇ? ವ್ಯವಹಾರ ಉಂಟು. ವ್ಯವಹಾರ ಕಾಶಿ ಇದೆ, ರಾಮೇಶ್ವರ ಇದೆ, ನಾವು ನೋಡದೆ ಹೋದ್ರು ಇದೆ ಅಂತೀವಿ. ಆದ್ರೆ ಅರಿವಿಗೆ ಬರದೆ ಹೋದ್ರು ಇದೆ ಅಂತ ಅಂತೀವಿ ಅಂತಂದ್ರೆ ವ್ಯವಹಾರಕ್ಕೆ ಆಗ್ಬೋದು ಅಂತ ಪರಮಾರ್ಥ ಆಗಲ್ಲ. ಯಾಕಂದ್ರೆ ಇದೇನಕ್ಕೆ ಅರಿವೇ ಪ್ರಮಾಣವಾದಾಗ ಅರಿವಿದೆ ಇದ್ದಾಗಲೂ ಇದೆ ಅಂತ ಅಂತೀನಿ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಸುಷುಪ್ತಿಯಲ್ಲಿ ಜ್ಞಪ್ತಿ ಸ್ವರೂಪರು, ಚೈತನ್ಯ ಸ್ವರೂಪರು ಅಂತ ಹೇಳಿ ನಾವು ಆಯ್ತಾ ಟೈಮು. ವೈನಾಶಿಕೈ ಅಭ್ಯುಪಗಮ್ಯತೆ ಹಿ ಸುಷುಪ್ತೇಪಿ ಜ್ಞಾನಾಸ್ತಿತ್ವಂ. ಮೋಹ ಒಪ್ಪೋದಲ್ಲ. 4 ವಿಜ್ಞಾನವಾದಿಗಳು ಸ್ವವಿಜ್ಞೇಯವಾದ ವಿಜ್ಞಾನವನ್ನು ಸುಷುಪ್ತಿಯಲ್ಲಿ ಒಪ್ಪಿರುತ್ತಾರೆ. ತಲೆಗಿಂತ ಬೇರೆಯಾದ ವಿಷಯವು ಎಚ್ಚರವಲ್ಲದಿರುವಂತೆ ತೋರಿದರೂ ಅದು ಕನಸಿನಲ್ಲಿ ವಿಷಯಗಳಂತೆ ಭ್ರಾಂತಿ ಎನ್ನುತ್ತಾರೆ. ತಲೆಗಿಂತ ಬೇರೆಯಾದ ವಿಷಯವು ಎಚ್ಚರದಲ್ಲಿರುವಂತೆ ತೋರಿದರೂ ಅದು ಕನಸಿನ ವಿಷಯಂತೆ ಭ್ರಾಂತಿ. ಅದೇ ಸುಷುಪ್ತಿಯಲ್ಲಿ ವಿಜ್ಞಾನವನ್ನ ಸುಷುಪ್ತಿ ಒಪ್ಪಿದ ಮೇಲೆ ಅದಂಗೆ ಅವರು ಶೂನ್ಯವಾದಿಗಳಾಗ್ತಾರೆ. ವಿಜ್ಞಾನವಾದಿಗಳು ಅಲ್ಲ, ವಿಜ್ಞಾನವಾದಿಗಳ ಮುಂದಿನ ಹಂತ ಶೂನ್ಯವಾಗ್ತಾನೆ ಏನಪ್ಪ. ವಿಜ್ಞಾನವಾದಿಗಳು ಸುಷುಪ್ತಿಯಲ್ಲೂ
ಅರಿವನ್ನು ಒಪ್ಕೊಳ್ತಾರೆ. ತತ್ರಾಪಿ ಜ್ಞೇಯತ್ವಂ ಅಭ್ಯುಗಮ್ಯತೆ ಜ್ಞಾನಸ್ಯ ಸ್ವೇನೈವ ಇತಿ ಚೇತ್. ಅಲ್ಲೂ ಕರ್ಮಕರ್ತರಿ, ತಾನೇ ಕರ್ತರು ತಾನೇ ಕರ್ಮ, ತಾನೇ ಸಬ್ಜೆಕ್ಟು ತಾನೇ ಆಬ್ಜೆಕ್ಟು ಅಂತ ಹಾಗೆ ಒಪ್ಕೊಳ್ತಾರೆ. ಜ್ಞಾನವು ಜ್ಞಾನವನ್ನ ಅರಿಯತ್ತೆ. ಅರಿಯತ್ತೆ ಅಂದ್ರೆ ಅರಿವು. ಯಾವುದನ್ನ? ಜ್ಞಾನವನ್ನ. ಯಾವುದು? ಜ್ಞಾನವು. ಜ್ಞಾನವು ಜ್ಞಾನವನ್ನ ಜ್ಞಾನ ಮಾಡ್ಕೊಳತ್ತೆ. ಅರಿವು ಅರಿವನ್ನ ಅರಿಯತ್ತೆ ಅಂತ ಅವ್ರು ಹೇಳ್ತಾರೆ. ಅರಿವು ಅರಿವನ್ನು ಅರಿಯತ್ತೆ ಅಂದ್ರೆ ಆ ಅರಿಯತ್ತೆ ಅಂದ್ರೆ ಕ್ರಿಯೆಯೋ ಅರಿವು ಆಗೋ ಅನುಭವವೋ ಅದೇನು ಕೇಳ್ಬೇಕು. ಅರಿಯತ್ತೆ ಅನ್ನೋ ವರ್ಬಲ್ ಫಾರ್ಮ್ ತಗೊಂಡ್ರೆ ಆ ಅಂತಃಕರಣವಿದೇನೆ ವರ್ಬಲ್ ಫಾರ್ಮ್ ಬರೋದುಂಟಾ? ಅರಿವು ಅರಿವನ್ನು ಅರಿಯತ್ತೆ ಅಂದ್ರೆ ಅರಿವನ್ನು ಅನ್ನೋ ಆಬ್ಜೆಕ್ಟು, ಅರಿವು ಅನ್ನೋ ಸಬ್ಜೆಕ್ಟು. ಅದಕ್ಕೆ ಎಲ್ಲಿಂದ ಎಲ್ಲಿವರೆಗೆ ಅರಿವು, ಎಲ್ಲಿಂದ ಅರಿವನ್ನು ಬೈಫರ್ಕೇಶನ್ ಮಾಡೋದು ಹೇಗೆ? ಅರಿವನ್ನ ಅರಿವು ಎಲ್ಲಿವರೆಗೆ ಅರಿವು, ಎಲ್ಲಿವರೆಗೆ ಅರಿವನ್ನು ಮಾಡ್ತಾರೆ ಬೈಫರ್ಕೇಶನ್ ಮಾಡೋದು. ಅರಿಯತ್ತೆ ಅನ್ನೋದು ಈ ಎರಡರಲ್ಲಿ ಒಂದೋ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇದೆ ಬೇರೆನೋ. ಅರಿಯತ್ತೆ ಅನ್ನೋದು ಸಬ್ಜೆಕ್ಟ್ ಆಬ್ಜೆಕ್ಟ್ ಎಲ್ಲ ಸೇರಿದ್ದು ಅರಿಯತ್ತೆ ಅನ್ನೋದು. ಏನೋ ಹೇಳ್ತಾರೆ, ಆಕ್ಷೇಪ. ಅದಕ್ಕೆ ನಾ ಭೇದಸ್ಯ ಸಿದ್ಧತ್ವ. ಅಲ್ಲೂ ಕೂಡ ಭೇದವು ಸಿದ್ಧವಾಗಿರುತ್ತದೆ. ಸಂಗ್ರಹ ವಾಕ್ಯ ಮುಂದೆ ಹಾಕಿ ಮುಗ್ದಾಯ್ತು. ಸಿದ್ಧಂ ಹಿ ಅಭಾವ ವಿಜ್ಞೇಯ ವಿಷಯಸ್ಯ ಜ್ಞಾನಸ್ಯ ಅಭಾವಜ್ಞೇಯ ವ್ಯತಿರೇಕಾತ್ ಜ್ಞೇಯ ಜ್ಞಾನಯೋ ಅನ್ಯತ್ವಂ. ಯಾವಾಗಲೂ ಜ್ಞೇಯ ಜ್ಞಾನವೇ ಅನ್ಯತ್ವ ಸಿದ್ಧವಾಗಿದೆ. ಇದನ್ನು ಏನ್ ಮಾಡೋದು ತೆಗೆದುಹಾಕಕ್ಕಾಗಲ್ಲ. ಅಭಾವವಾದ ವಿಜ್ಞೇಯ ಎಂಬ ವಿಷಯವು ಅಭಾವ ವಿಜ್ಞೇಯ ವಿಷಯಸ್ಯ ಜ್ಞಾನಸ್ಯ. ಅಭಾವ ಎಂಬ ವಿಜ್ಞೇಯವನ್ನು ವಿಷಯ ಮಾಡಿಕೊಂಡೆ ಜ್ಞಾನ. ಅಭಾವ ಎಂಬ ವಿಜ್ಞೇಯವೇ ವಿಷಯ ಜ್ಞಾನಕ್ಕೆ. ಅದು ಅಭಾವ ಜ್ಞೇಯಕ್ಕಿಂತ ಬೇರೆಯಾಗಿದೆ. ಅಭಾವ ಜ್ಞೇಯ ಬೇರೆ ಆಗಿದೆ. ಅದರಿಂದ ಜ್ಞೇಯ ಜ್ಞಾನಯೋ ಅನ್ಯತ್ವಂ ಸಿದ್ಧಂ. ಜ್ಞೇಯ ಜ್ಞಾನ ಎರಡು ಬೇರೆ. ಯಾವುದು ಆಬ್ಜೆಕ್ಟೋ ಯಾವುದು ಸಬ್ಜೆಕ್ಟೋ ಅದು ಬೇರೆನೇ ಹೊರತು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಲ್ಲ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಲ್ಲ. ಆಮೇಲೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಒಪ್ಕೊಂಡ್ಮೇಲೆ ಅದು ಎರಡು ಸ್ವತಂತ್ರ, ಅದು ಬೇರೆ ಬೇರೆ ಆಗಿರ್ತಕ್ಕಂಥ. ನಹಿ ತತ್ ಸಿದ್ಧಂ ಮೃತಮೇವ ಉಜ್ಜೀವಯಿತುಂ ಪುನರನ್ಯಥಾ ಕರ್ತುಂ ಶಕ್ಯತೆ ವೈನಾಶಿಕ ಶತೈರಪಿ. ಅದು ಸತ್ವಗಿರೋ ಸಿದ್ಧವಾಗಿದೆ. ಸತ್ಯವನ್ನು ಹೇಗೆ ಬದುಕಿಸುವ ಹಾಗೆ ಸತ್ವಗಿದ್ದನ್ನು ಮತ್ತೆ ಉಜ್ಜೀವನೆ ಮಾಡ್ತೀನಿ, ಅದು ಎಬ್ಬಿಸ್ತೀನಿ, ಅದೆರಡನ್ನು ಒಂದು ಮಾಡ್ತೀನಿ ಅಂದ್ರೆ ಸಬ್ಜೆಕ್ಟು ಆಬ್ಜೆಕ್ಟು ಬೇರೆ ಬೇರೆ ಆಗಿರೋದು ತೀರ್ಮಾನ ಆಗಿರೋದು. ತೀರ್ಮಾನವಾಗಿರೋದನ್ನ ಮತ್ತೆ ಇಲ್ಲ ತಾನೇ ತನ್ನನ್ನು ಅರಿಯತ್ತೆ, ಅರಿವು ಅರಿಸ್ಕೊಳತ್ತೆ, ಅರಿವು ಅರಿಯತ್ತೆ, ಅರಿವು ಅನ್ನೋದು ಆಗತ್ತೆ ಅಂತ ಅಂತೀನಿ ಅಂದ್ರೆ ಸತ್ವಗಿರೋ ವಿಚಾರವನ್ನು ಮತ್ತೆ ಅಮೃತ ಸೇಕ ಮಾಡಿ ಎಬ್ಸಂಗಾಗತ್ತೆ. ಇದು ಹೊಂದಲ್ಲ, ಇದು ಅರ್ಥ ಇಲ್ಲ, ಈ ಪ್ರಶ್ನೆ ಬೇಡ. ಇದಕ್ಕೆ ಉತ್ಸಾಹ ಕೊಟ್ಟಾಗಿರೋದು ಇದು ಬಲ್ಬಜ, ಇದು ಕಿತ್ತಾಕಾಗಿರೋದು, ಇದು ಏನು ಹುಳಿಸೊಪ್ಪಿಲ್ಲ. ಇದಕ್ಕೆ ಸತ್ಯವನ್ನು ಬದುಕಿಸುವ ಹಾಗೇನೆಯೇ ಅದು ಸಿದ್ಧವಾಗಿರೋದು. ಜ್ಞೇಯ ಜ್ಞಾನಗಳಿಗೆ ಅನ್ಯತ್ವ ಸಿದ್ಧವಾಗಿರೋದನ್ನ ಮತ್ತೆ ಬದಲಾಯಿಸೋಕೆ ಆಗೋದಿಲ್ಲ. ಮತ್ತೆ ಜ್ಞೇಯವಾದದ್ದು ಜ್ಞಾನವಾಗುತ್ತೆ, ಜ್ಞಾನವಾದದ್ದು ಜ್ಞೇಯವಾಗುತ್ತೆ, ಜ್ಞಾನ ಜ್ಞೇಯಕ್ಕಿಂತ ಬೇರೆ ಇನ್ನೊಂದು ಜ್ಞಾನ ಇರುತ್ತೆ. ಎಲ್ಲ ಕಲ್ಪನೆ ಆಗುತ್ತೆ, ಬೇಡ. ಇದು ಒಂದು ಸಾಕು. 11:30 ಆಯ್ತಲ್ಲ. ಆ ಕೊಡ್ತೀಯ